ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಈ ಮೈಂಡ್ ಮ್ಯಾಪ್ ಸೀರೀಸಲ್ಲಿ ಎಂಟೈರ್ ಚಾಪ್ಟರ್ನ ವಿತಿನ್ 40 to 45 ಮಿನಿಟ್ಸಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈಗ ಆಲ್ರೆಡಿ ನೀವು ಲೈಫ್ ಪ್ರಾಸೆಸ್ಸನ್ನು ನೋಡಿರ್ತೀರಾ ಅನ್ಕೊತೀನಿ. ಆ್ಯಂಡ್ ಐ ಹೋಪ್ ದಟ್ ಯು ಆರ್ ಗೋಯಿಂಗ್ ಟು ಯುಟಿಲೈಸ್ ದಿಸ್ ಸೀರೀಸ್ ಇನ್ ಎ ಬೆಟರ್ ವೇ, ರೈಟ್? ಎಸ್, ಇವತ್ತಿನ ಮೈಂಡ್ ಮ್ಯಾಪ್ ಸೀರೀಸ್ ಒಂದು ಸೆಷನಲ್ಲಿ ನಾನು ತೆಗೆದುಕೊಂಡು ಬಂದಿರೋ ಚಾಪ್ಟರ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಈ ಚಾಪ್ಟರ್ ತುಂಬಾ ಈಸಿ. ಅದ್ರ ಜೊತೆಗೆ 3 ಸೆಗ್ಮೆಂಟ್ ಇದೆ ಈ ಚಾಪ್ಟರಲ್ಲಿ. ಯಾವ್ಯಾವುದು ಅಂತ ಗೊತ್ತಿದೆಯಲ್ವಾ? We are just discussing about nervous system in human beings, control and coordination in animals, especially ಯಾವುದು ಅಂತ ಹೇಳಿದ್ರೆ nervous system in human beings. ಅದರ ಜೊತೆಗೆ ಸೆಕೆಂಡ್ ಪಾರ್ಟ್ ಇರೋದು ಎಂಡೋಕ್ರೈನ್ ಸಿಸ್ಟಮ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಗ್ಲ್ಯಾಂಡ್ಸ್ಗಳ ಬಗ್ಗೆ, ಹಾರ್ಮೋನ್ಸ್ಗಳ ಬಗ್ಗೆ ತಿಳ್ಕೊಳ್ತೀವಿ. ಸೆಕೆಂಡ್ ಸೆಗ್ಮೆಂಟ್ ಅದು. ಅಂಡ್ ದ ಥರ್ಡ್ ಸೆಗ್ಮೆಂಟ್ ಈಸ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಇನ್ ಪ್ಲಾಂಟ್ಸ್. ಅದನ್ನು ಕೋಆರ್ಡಿನೇಷನ್ ಇನ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಅಲ್ಲಿ ಟ್ರಾಪಿಸಮ್ ಮತ್ತು ಕೆಲವು ಫೈಟೋ ಹಾರ್ಮೋನ್ಸ್ಗಳ ಬಗ್ಗೆ ಮಾತ್ರ ತಿಳ್ಕೊಳ್ತೀವಿ. ಹಾಗಾಗಿ ಈ 3 ಸೆಗ್ಮೆಂಟ್ಗಳು ಮೈಂಡಲ್ಲಿರಲಿ, ಸೊ ದಟ್ ವಿ ಕ್ಯಾನ್ ಈಸಿಲಿ ರಿಮೆಂಬರ್ ದ ಹೋಲ್ ಚಾಪ್ಟರ್ ಇನ್ 30 to 45 ಮಿನಿಟ್ಸ್. ಓಕೆನಾ? ಸೊ ವಿದೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಯಾವ್ಯಾವ ಟಾಪಿಕನ್ನು ನಾವು ತಿಳ್ಕೊಳ್ಳೋದಕ್ಕೆ ಹೊರಟಿದ್ದೀವಿ, ಏನೇನಿದೆ ಅಂತ ಹೇಳ್ಬಿಟ್ಟು ಈ ಎಂಟೈರ್ ಮೈಂಡ್ ಮ್ಯಾಪ್ ಸೀರೀಸಲ್ಲಿ ಎಲ್ಲ ಕಾನ್ಸೆಪ್ಟ್ ಇಲ್ಲಿದೆ. ಓಕೆ, ಬೇಕು ಅನಿಸಿದಾಗ ನೀವು ಅದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ, ನೆಕ್ಸ್ಟ್ ಅದನ್ನು ಓದಿ ವಾಚ್ ಲೇಟರ್ಗೆ ಹಾಕ್ಬಿಟ್ಟು ಮತ್ತೆ ನೋಡಿ. ಓಕೆನಾ? ಸೊ ಲುಕ್ ಅಟ್ ಹಿಯರ್. The very first concept in this particular lesson is control and coordination in animals. Animals ಅಲ್ಲಿ ಯಾವ ಥರ control and coordination ಆಗುತ್ತೆ? All our bodily activities are controlled by 2 important systems. ನಮ್ಮ ಬಾಡಿಯಲ್ಲಿ ಎಲ್ಲ ಆಕ್ಟಿವಿಟೀಸ್ಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಅಂತ 2 ಸಿಸ್ಟಮ್ಗಳಿದೆ. Do you know what are those? Yes, they are nervous system and also endocrine system. Nervous system and endocrine system. Endocrine system is also called hormonal system because they control the metabolic activities by releasing some hormones. ಹಾರ್ಮೋನ್ಸ್ಗಳನ್ನು ರಿಲೀಸ್ ಮಾಡೋದ್ರ ಮುಖಾಂತರ ನಮ್ಮ ಆಕ್ಟಿವಿಟೀಸ್ಗಳನ್ನ ಕಂಟ್ರೋಲ್ ಮಾಡುತ್ತೆ. ಸೊ ಯು ಕ್ಯಾನ್ ಟೇಕ್ ದ ಡೆಫಿನೇಷನ್ ಇಸ್ ಹಿಯರ್. ಸೊ ವಾಟ್ ಈಸ್ ದಟ್? ಕೋಆರ್ಡಿನೇಷನ್ ಅಮಾಂಗ್ ವೇರಿಯಸ್ ಪಾರ್ಟ್ಸ್ ಇನ್ ದ ಬಾಡಿ which in turn controlled by another system. This is called control and coordination. So ಅಂದರೆ another system in the sense nervous system as well as the endocrine system. ಓಕೆನಾ? ಸೊ ಯಾವ್ಯಾವ್ದು 2 ಸಿಸ್ಟಮ್ಗಳು ಇವೆರಡು ನೆನ್ಪಿಟ್ಕೊಬೇಕು. ಸೊ ನೆಕ್ಸ್ಟು ಇರಿಟಬಿಲಿಟಿ ಅಂತ ಒಂದು ವರ್ಡ್ ಇದೆ. ಏನು ಇರಿಟಬಿಲಿಟಿ ಅಂತ ಹೇಳಿದ್ರೆ, ಇಟ್ ಈಸ್ ರಿಲೇಟೆಡ್ ಟು ರೆಸ್ಪಾನ್ಸ್ ಟು ಸ್ಟಿಮ್ಯುಲಿ. ಒನ್ ಆಫ್ ದ ಡಿಫೈನಿಂಗ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್. ನಾನ್ ಡಿಫೈನಿಂಗ್ ಮತ್ತು ಸೊ ಡಿಫೈನಿಂಗ್ ಕ್ಯಾರೆಕ್ಟರ್ ಅಂತ ಹೇಳ್ತಾ ಹೋಗ್ತೀವಿ. ಅದರಲ್ಲಿ ರೆಸ್ಪಾನ್ಸ್ ಟು ಸ್ಟಿಮ್ಯುಲಿ. ಸೊ ಎ ಬೇಸಿಕ್ ಟೆಂಡೆನ್ಸಿ ಶೋಯಿಂಗ್ ರೆಸ್ಪಾನ್ಸ್ ಟು ಚೇಂಜಸ್ ಇನ್ ದ ಎನ್ವೈರನ್ಮೆಂಟ್ ಈಸ್ ನೋನ್ ಆಸ್ ಇರಿಟಬಿಲಿಟಿ. ಪ್ರಚೇತನ ಅಂತ ಹೇಳ್ತೀವಿ. ಸೊ ಎನ್ವೈರನ್ಮೆಂಟಲ್ಲಿ ಯಾವುದೇ ಥರ ಚೇಂಜಸ್ಗಳಾದರೂ ಕೂಡ ನಮ್ಮ ಬಾಡಿಯಲ್ಲಿ ಒಂದು ರಿಯಾಕ್ಷನ್ ಏನಾಗುತ್ತೆ, ಕ್ರಿಯೇಟ್ ಆಗುತ್ತೆ. ಸೊ ದಾಟ್ ಟೆಂಡೆನ್ಸಿ ಈಸ್ ನಥಿಂಗ್ ಬಟ್ ಇರಿಟಬಿಲಿಟಿ. ಓಕೆ, ನೌ ವಿ ನೀಡ್ ಟು ಡಿಸ್ಕಸ್ ಅಬೌಟ್ ದ ಕೋಆರ್ಡಿನೇಷನ್ ಇನ್ ಅನಿಮಲ್ಸ್, ಎಸ್ಪೆಷಲಿ ನರ್ವಸ್ ಸಿಸ್ಟಮ್. ನರ್ವಸ್ ಸಿಸ್ಟಮ್ ನೋಡೋಣ. ಇನ್ ಹ್ಯೂಮನ್ ಬೀಯಿಂಗ್ಸ್ ಎಸ್ಪೆಷಲಿ ನಾವು ಮಾತಾಡ್ತಾ ಇರೋದು ಹ್ಯೂಮನ್ ಬೀಯಿಂಗ್ಸಲ್ಲಿ ಮಾತ್ರ. ಸೊ ಹಾಗಾಗಿ ಇವಾಗ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಪೆರಿಫೆರಲ್ ನರ್ವಸ್ ಸಿಸ್ಟಮ್, ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಅಂತ 3 ಥರ ನರ್ವಸ್ ಸಿಸ್ಟಮ್ಗಳು, ಡಿವಿಷನ್ಸ್ಗಳಿರುತ್ತೆ. ಸೊ ದ ನರ್ವಸ್ ಸಿಸ್ಟಮ್ ಈಸ್ ಬ್ರಾಡ್ಲಿ categorized into 3 divisions. One is central nervous system, also known as CNS. Second one, peripheral nervous system, PNS, and autonomic nervous system, ANS. So ಯಾವ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡ್ತೀವಿ? We used to classify this based on their location as well. So for example, central nervous system, the nervous system present in the central axis of our body. ನಮ್ಮ ದೇಹದ ಮಧ್ಯಭಾಗದಲ್ಲಿ ಇರುತ್ತೆ. ಎಕ್ಸಾಂಪಲ್ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್. ಸೊ ಐಮ್ ಜಸ್ಟ್ ಗಿವಿಂಗ್ ಎಕ್ಸಾಂಪಲ್ ಹಿಯರ್. ಒನ್ ಈಸ್ ದ ಬ್ರೈನ್ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ನಥಿಂಗ್ ಬಟ್ ದ ಸ್ಪೈನಲ್ ಕಾರ್ಡ್. ಓಕೆ, ಸ್ಪೈನಲ್ ಕಾರ್ಡ್. ನೆಕ್ಸ್ಟ್ ಇಲ್ಲಿಗೆ ಬಂದರೆ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಆಸ್ ದ ನೇಮ್ ಇಂಡಿಕೇಟ್ಸ್, ದ ನರ್ವಸ್ ಸಿಸ್ಟಮ್ ಪ್ರೆಸೆಂಟ್ ಇನ್ ದ ಪೆರಿಫೆರಲ್ ರೀಜನ್ ಆಫ್ ಅವರ್ ಬಾಡಿ ಆ್ಯಂಡ್ ದಟ್ ಕನೆಕ್ಟ್ಸ್ ಟು ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಆಫ್ ಅವರ್ ಬಾಡಿ. ಎಲ್ಲ ಕಡೆಗೂ ಕೂಡ ಏನಾಗಿರುತ್ತೆ, ರನ್ ಆಗಿರುತ್ತೆ. ಸೊ ಅದರಲ್ಲಿ 2 ಥರ ಬರುತ್ತೆ. ಸೊ ದೋಸ್ ಆರ್ ನಥಿಂಗ್ ಬಟ್ cranial nerves and second one is spinal nerves. Cranial nerves ಅಂತ ಹೇಳಿದ್ರೆ nerves which are arised from the brain. Spinal nerves ಅಂತ ಹೇಳಿದ್ರೆ nerves which are arised from the spinal cord. ಓಕೆ, ಸೊ ಅವೆಲ್ಲವೂ ಕೂಡ ಏನಾಗಿರುತ್ತೆ, ಬೇರೆ ಬೇರೆ ಇಂಪಾರ್ಟೆಂಟ್ ವೈಟಲ್ ಆರ್ಗನ್ಸ್ಗಳಿಗೆ ಅದು ಅಟ್ಯಾಚ್ ಆಗಿರುತ್ತೆ. ಅಲ್ಲಿಂದ ಸ್ಟಿಮ್ಯುಲಸ್ಗಳನ್ನು ರಿಸೀವ್ ಮಾಡಿಕೊಳ್ಳುತ್ತೆ, ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ಆಟೋನಾಮಿಕ್ ನರ್ವಸ್ ಸಿಸ್ಟಮ್. ಅದರಲ್ಲೂ 2 ಥರ ಬರುತ್ತೆ, ಸಿಂಪೆಥ್ಯಾಟಿಕ್ ಮತ್ತು ಪ್ಯಾರಾಸಿಂಪೆಥ್ಯಾಟಿಕ್ ನರ್ವಸ್ ಸಿಸ್ಟಮ್ ಅಂತ. ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೂಡದೇ ಇರ್ಬೋದು, ಬಟ್ ರಿಮೆಂಬರ್ ದಟ್ ದೇರ್ ಈಸ್ ಒನ್ ನರ್ವಸ್ ಸಿಸ್ಟಮ್ ಪ್ರೆಸೆಂಟ್ ಇನ್ ಅವರ್ ಬಾಡಿ ವಿಚ್ ಕಂಟ್ರೋಲ್ಸ್ ಅವರ್ ಇನ್ವಾಲಂಟರಿ ಆಕ್ಟಿವಿಟೀಸ್. ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಆಕ್ಟಿವಿಟೀಸ್ಗಳನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಅದ್ರ ಜೊತೆಗೆ
ದೇ ವರ್ಕ್ ಎಕ್ಸಾಕ್ಟ್ಲಿ ಅಪೋಸಿಟ್ ಟು ಈಚ್ ಅದರ್. ಒಂದು ಜಾಸ್ತಿ ಮಾಡಿದ್ರೆ ಆಕ್ಟಿವಿಟಿನ ಇನ್ನೊಂದು ಕಡಿಮೆ ಮಾಡುತ್ತೆ. ಸೊ ಅದಕ್ಕೆ ನಾವು ಅದನ್ನು ಸಿಂಪೆಥ್ಯಾಟಿಕ್ ಮತ್ತು ಪ್ಯಾರಾಸಿಂಪೆಥ್ಯಾಟಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಸಿಂಪ್ಯಾಥೆಟಿಕ್ ಆ್ಯಂಡ್ ಸೆಕೆಂಡ್ ಒನ್ ಇಸ್ ನಥಿಂಗ್ ಬಟ್ ಪ್ಯಾರಾಸಿಂಪೆಥ್ಯಾಟಿಕ್ ನರ್ವಸ್ ಸಿಸ್ಟಮ್. ಎಕ್ಸಾಂಪಲ್ ಹೇಳಿದ್ದೆ ನಾನು ಒನ್ ಶಾರ್ಟ್ ಲೆಕ್ಚರಲ್ಲಿ. ಸೊ ಹಾರ್ಟ್ ಬೀಟನ್ನ ಜಾಸ್ತಿ ಮಾಡುತ್ತೆ ಯಾವಾಗ? ಎಮರ್ಜೆನ್ಸಿ ಸಿಚುಯೇಷನಲ್ಲಿ ಹಾರ್ಟ್ ಬೀಟ್ ಜಾಸ್ತಿ ಆಗೋದು ಸಿಂಪೆಥ್ಯಾಟಿಕ್ ನರ್ವಸ್ ಸಿಸ್ಟಮಿಂದ. ಓಕೆ, ಆ ಒಂದು ಕಂಡೀಷನನ್ನು ಫೇಸ್ ಮಾಡಲಿಕ್ಕೆ ಅಡ್ರಿನಲ್ ಗ್ಲ್ಯಾಂಡ್ಸ್ ಅದನ್ನು ಸ್ಟಿಮ್ಯುಲೇಟ್ ಮಾಡ್ತಾ ಇರುತ್ತೆ. ಅದೇ ಹಾರ್ಟ್ ಬಿಟ್ಟು ಮತ್ತೆ ನಾರ್ಮಲ್ ಸ್ಟೇಜಿಗೆ ಬರಬೇಕಲ್ಲ, ರೆಸ್ಪಿರೇಷನ್ನು ಮತ್ತು ಬ್ರೀದಿಂಗ್ ರೇಟ್ ಎಲ್ಲ. ಸೊ ಅದನ್ನು ನಾರ್ಮಲ್ ಪ್ಲೇಸ್ಗೆ ತೊಗೊಂಬರೋದು ಯಾವುದು ಅಂತ ಹೇಳಿದ್ರೆ ಪ್ಯಾರಾಸಿಂಪೆಥ್ಯಾಟಿಕ್ ನರ್ವಸ್ ಸಿಸ್ಟಮ್. ಸೊ ದಟ್ ಈಸ್ ನಥಿಂಗ್ ಬಟ್ ಆಟೋನಾಮಿಕ್ ನರ್ವಸ್ ಸಿಸ್ಟಮ್. ಸೊ ಹಾಗಾಗಿ ನೀವು ನಿಮ್ಮ ಸಿಲೆಬಸ್ಸಲ್ಲಿ ಇದನ್ನು ಮಾತ್ರ ತಿಳ್ಕೊಳ್ತೀರಾ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅನ್ನು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನೋಡೋಣ, ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಟಿಮ್ಯುಲಿ ಆ್ಯಂಡ್ ರೆಸ್ಪಾನ್ಸ್. ಈ ಎರಡು ವರ್ಡ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ವೆನ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ರಿಫ್ಲೆಕ್ಸ್ ಆಕ್ಷನ್ ಆ್ಯಂಡ್ ರಿಫ್ಲೆಕ್ಸ್ ಆರ್ಕ್. ಸ್ಟಿಮ್ಯುಲಿ ಅಂತ ಹೇಳಿದ್ರೆ ಏನು? ದ ಬೇಸಿಕ್ ಚೇಂಜಸ್ ಇನ್ ದ ಎನ್ವೈರನ್ಮೆಂಟ್ ಆರ್ ಕಾಲ್ಡ್ ಸ್ಟಿಮ್ಯುಲಿ ಆರ್ ಸ್ಟಿಮ್ಯುಲಸ್. ಹೌದಲ್ವಾ? ಅಂದರೆ ಇದನ್ನು ಪ್ರಚೋದನೆ ಅಂತ ಹೇಳ್ತೀವಿ. ಎನ್ವೈರನ್ಮೆಂಟಲ್ಲಿ ಯಾವುದೇ ಥರ ಚೇಂಜಸ್ಗಳಾದರೂ ಕೂಡ ಅವುಗಳಿಗೆ ನಾವು ಸ್ಟಿಮ್ಯುಲಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಟೆಂಪರೇಚರ್, ಇಟ್ಸ್ ಎ ಕೈಂಡ್ ಆಫ್ ಸ್ಟಿಮ್ಯುಲಿ. ಟೆಂಪರೇಚರ್ ಜಾಸ್ತಿ ಆದಷ್ಟು ಏನಾಗುತ್ತೆ, ನಮ್ಮ ಬಾಡಿ ಅದಕ್ಕೆ ರೆಸ್ಪಾನ್ಸ್ ಮಾಡುತ್ತೆ. ಹೌ ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ, ಸ್ವೆಟ್ ಆಗ್ತಾ ಹೋಗ್ತೀವಿ. ಸಿ ದೇರ್ ಅವರ್ ಬಾಡಿ ಶೋಯಿಂಗ್ ದ ರೆಸ್ಪಾನ್ಸ್ ಟುವರ್ಡ್ಸ್ ದ ಎನ್ವೈರನ್ಮೆಂಟಲ್ ಚೇಂಜ್. ದಟ್ ಚೇಂಜ್ ದಟ್ ಅಕ್ಕರ್ ಇನ್ ದ ಎನ್ವೈರನ್ಮೆಂಟ್ ಈಸ್ ನಥಿಂಗ್ ಬಟ್ ಸ್ಟಿಮ್ಯುಲಿ. ನೆಕ್ಸ್ಟ್, ದ ರಿಯಾಕ್ಷನ್ ಆಫ್ ದ ಆರ್ಗ್ಯಾನಿಸಮ್ಸ್ ಟು ದ ಸ್ಟಿಮ್ಯುಲಸ್. ಆ ಸ್ಟಿಮ್ಯುಲಸ್ಗೆ ನಮ್ಮ ಬಾಡಿ ರಿಯಾಕ್ಟ್ ಮಾಡುತ್ತಲ್ಲ, ಈ ಒಂದು ಕಂಡೀಷನ್ಗೆ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಸೊ ರೆಸ್ಪಾನ್ಸ್ ಟು ಸ್ಟಿಮ್ಯುಲಿ ಈಸ್ ದ ಬೇಸಿಕ್ ಟೆಂಡೆನ್ಸಿ ಆ್ಯಂಡ್ ಆಲ್ಸೋ ದ ಡಿಫೈನಿಂಗ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಲಿವಿಂಗ್ ಆರ್ಗ್ಯಾನಿಸಮ್ ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್ಸ್. ಓಕೆ, ಸೊ ಈ ಕ್ಲಾಸಿಫಿಕೇಶನ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಮೇನ್ ಕಾನ್ಸೆಪ್ಟ್ ಬರುತ್ತೆ, ರೆಸೆಪ್ಟಾರ್ಸ್ ಮತ್ತು ನ್ಯೂರಾನ್ ಬಗ್ಗೆ ತಿಳ್ಕೊಬೇಕು. ದ ನರ್ವಸ್ ಸಿಸ್ಟಮ್ ಈಸ್ ಯೂಶಲಿ ಮೇಡ್ ಅಪ್ ಆಫ್ ನಂಬರ್ ಆಫ್ ಫಂಕ್ಷನಲ್ ಯೂನಿಟ್ಸ್. ದ ಫಂಕ್ಷನಲ್ ಯೂನಿಟ್ಸ್ ಆರ್ ಸ್ಟ್ರಕ್ಚರಲ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್ ಆರ್ ಕಾಲ್ಡ್ ನ್ಯೂರಾನ್ಸ್. ಅವುಗಳಿಗೆ ನ್ಯೂರಾನ್ಸ್ ಅಂತ ಹೇಳ್ತೀವಿ. ಇನ್ನು ಕೆಲವು ಸೆನ್ಸ್ ಆರ್ಗನ್ಸ್ಗಳಿರುತ್ತೆ. ಯು ನೋ ದಟ್ ಸೆನ್ಸ್ ಆರ್ಗನ್ಸ್ ಅಂತ ಹೇಳಿದ್ರೆ ದೇ ಆರ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ರಿಸೀವಿಂಗ್ ದ ಸ್ಟಿಮ್ಯುಲಿ ಫ್ರಮ್ ದ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್. ಸೆನ್ಸ್ ಆರ್ಗನ್ಸ್ ಅಂತ ಹೇಳ್ತೀವಿ. ಸೊ 5 ಸೆನ್ಸ್ ಆರ್ಗನ್ಸ್ಗಳಿರುತ್ತೆ. ಸೊ ಜೊತೆಗೆ ಅವುಗಳಿಗೆ ಕಾಮನ್ ಆಗಿ ರೆಸೆಪ್ಟಾರ್ಸ್ ಅಂತ ಹೇಳ್ತೀವಿ. ರೆಸೆಪ್ಟಾರ್ಸ್ ಆರ್ ದ ಸೆಲ್ಸ್ ಆರ್ ದ ಗ್ಲ್ಯಾಂಡ್ಸ್ ಆರ್ ದ ಆರ್ಗನ್ಸ್, ಯಾವುದಾದ್ರೂ ಆಗಿರ್ಬೋದು. ಓಕೆ, ಏನಾಗುತ್ತೆ, ವಿಚ್ ರಿಸೀವ್ಸ್ ದ ಸ್ಟಿಮ್ಯುಲಸ್. ಸೊ ರೆಸೆಪ್ಟಾರ್ಸ್ ಅಂತ ಹೇಳಿದ್ರೇನು, ರೆಸೆಪ್ಟಾರ್ಸ್ ಆರ್ ದ ಸೆಲ್ಸ್, okay, or the glands or the any kind of organs which receives the stimuli. Stimuli ಅನ್ನ ರಿಸೀವ್ ಮಾಡ್ಕೊಳ್ಳೋದು, ಎನ್ವೈರನ್ಮೆಂಟಲ್ ಚೇಂಜಸ್ಗಳನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಸೆಪ್ಟಾರ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಇದೆ, ಸೊ ಅದನ್ನು ಎಕ್ಸಾಮಿನೇಷನಲ್ಲಿ ಕೂಡ ಕೇಳ್ತಾರೆ. ಸೊ ದ ರೆಸೆಪ್ಟಾರ್ ವಿಚ್ ಡಿಟೆಕ್ಟ್ ದ ಟೇಸ್ಟ್, ದಟ್ ಈಸ್ ಕಾಲ್ಡ್ ಗಸ್ಟೇಟರಿ ರೆಸೆಪ್ಟಾರ್ ಪ್ರೆಸೆಂಟ್ ಇನ್ ದ ಟಂಗ್. ಅದು ಟಂಗಲ್ಲಿರುತ್ತೆ. ಸೊ ಅದೇ ಥರ ದ ರೆಸೆಪ್ಟಾರ್ ವಿಚ್ ಡಿಟೆಕ್ಟ್ಸ್ ದ ಸ್ಮೆಲ್ಲನ್ನು, ಓಡರನ್ನು ಡಿಟೆಕ್ಟ್ ಮಾಡೋದು, ದಟ್ ಈಸ್ ಆಲ್ಫ್ಯಾಕ್ಟರಿ ರೆಸೆಪ್ಟಾರ್ಸ್ ಪ್ರೆಸೆಂಟ್ ಇನ್ ದ ನೋಸಲ್ಲಿ ನೇಸಲ್ ಕ್ಯಾವಿಟಿ ಇದೆ ಆ್ಯಂಡ್ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಎಪಿಥೀಲಿಯಂ. ಸೊ ದ್ಯಾಟ್ ಈಸ್ ಯೂಶಲಿ ಮೇಡ್ ಅಪ್ ಆಫ್ ದಿಸ್ ಕೈಂಡ್ ಆಫ್ ಆಲ್ಫ್ಯಾಕ್ಟರಿ ರೆಸೆಪ್ಟಾರ್ಸ್. ನೆಕ್ಸ್ಟ್, ದ ರೆಸೆಪ್ಟಾರ್ಸ್ ವಿಚ್ ರಿಸೀವ್ಸ್ ಆ್ಯಂಡ್ ಆಲ್ಸೋ ಡಿಟೆಕ್ಟ್ ದ ಲೈಟ್, ದಟ್ ಈಸ್ ಕಾಲ್ಡ್ ಫೋಟೋ ರೆಸೆಪ್ಟಾರ್ಸ್. ಸೊ ಪ್ರೆಸೆಂಟ್ ಇನ್ ಅವರ್ ಐಯಲ್ಲಿರುತ್ತೆ. ಫೋನೋ ರೆಸೆಪ್ಟಾರ್ಸ್, ಫೋನೋ ಇನ್ ದ ಸೆನ್ಸ್ ಟೆಲಿ ಇನ್ ದ ಸೆನ್ಸ್ ಸೌಂಡ್, ರೈಟ್? ಸೊ ಹಾಗಾಗಿ ಆ ಫೋನೋ ರೆಸೆಪ್ಟಾರ್ಸ್ಗಳು ಸೌಂಡನ್ನು ಡಿಟೆಕ್ಟ್ ಮಾಡುತ್ತೆ, ನಾರ್ಮಲ್ ಆಗಿ ನಮ್ಮ ಇಯರ್ಸ್ಗಳಲ್ಲಿ ಇರುತ್ತೆ. ಓಕೆ, ಸೊ ರಿಮೆಂಬರ್ ಆಲ್ ದೀಸ್ ರೆಸೆಪ್ಟಾರ್ಸ್ ಯಾವ್ಯಾವ್ದಿದೆ? ಗಸ್ಟೇಟರಿ ರೆಸೆಪ್ಟಾರ್ಸ್ ಟು ಡಿಟೆಕ್ಟ್ ದ ಟೇಸ್ಟ್, ಆಲ್ಫ್ಯಾಕ್ಟರಿ ರೆಸೆಪ್ಟಾರ್ಸ್ ಟು ಡಿಟೆಕ್ಟ್ ದ ಸ್ಮೆಲ್, ಫೋಟೋ ರೆಸೆಪ್ಟಾರ್ಸ್ ಟು ಡಿಟೆಕ್ಟ್ ದ ಲೈಟ್ ಆ್ಯಂಡ್ ಫೋನೋ ರೆಸೆಪ್ಟಾರ್ಸ್ ಟು ಡಿಟೆಕ್ಟ್ ದ ಸೌಂಡ್ ಅಂತ. ರೆಸೆಪ್ಟಾರ್ ಅಂದ್ರೇನು? ದೀಸ್ ಆರ್ ದ ಸೆಲ್ಸ್ ವಿಚ್ ಆರ್ ಸ್ಪೆಷಲೈಸ್ಡ್ ಟು ರಿಸೀವ್ ದ ಸ್ಟಿಮ್ಯುಲಸ್ ಅನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಸ್ಪೆಷಲೈಸ್ ಆಗಿರುತ್ತೆ. ನೆಕ್ಸ್ಟ್ ನ್ಯೂರಾನ್ಗೆ ಬರೋಣ. ನ್ಯೂರಾನ್ಸ್ ಆರ್ ದ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್. ಓಕೆ, ದೀಸ್ ಆರ್ ದ ಲಾಂಗೆಸ್ಟ್ ಸೆಲ್ಸ್ ಪ್ರೆಸೆಂಟ್ ಇನ್ ಅವರ್ ಬಾಡಿ. ಮೇನ್ ಆಗಿ ಈ ಸ್ಟ್ರಕ್ಚರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಅದು ಸ್ಟ್ರಕ್ಚರ್ ಕೇಳ್ಬೋದು ಮತ್ತು ಮೆಕ್ಯಾನಿಸಮ್ ಕೇಳ್ಬೋದು. ವೇರ್ ಟು ವೇರ್ ದ ಇಂಪಲ್ಸಸ್ ಮೂವ್ ಥ್ರೂ ದ ನ್ಯೂರಾನ್, ಎಲ್ಲಿಂದ ಎಲ್ಲಿಗೆ ಮೂವ್ ಆಗುತ್ತೆ ಅಂತ. ಸೊ ಸ್ಟ್ರಕ್ಚರ್ ನೋಡೋಣ. ಯು ನೋ ದಟ್ ಇನ್ ದ ನ್ಯೂರಾನ್ there is a prominent nucleus. That prominent nucleus part is called cyton or the cell body. ಎಲ್ಲಿ ನ್ಯೂಕ್ಲಿಯಸ್ ಇರುತ್ತೋ ಆ ಜಾಗದಲ್ಲಿ ಸೈಟೋಪ್ಲಾಸಮ್ ಇರುತ್ತೆ. ಬೇರೆ ಬೇರೆ ಆರ್ಗನಲ್ಸ್ಗಳು ಕೆಲವು ಆಬ್ಸೆಂಟ್ ಆಗಿರುತ್ತೆ. ರೆಸ್ಟ್ ಆಫ್ ದಟ್ ಈಸ್ ಯೂಶಲಿ ರೀಪ್ಲೇಸ್ಡ್ ಬೈ ದ ನಿಸಲ್ಸ್ ಗ್ರ್ಯಾನ್ಯೂಲ್ಗಳು ಇರುತ್ತೆ ಅದರಲ್ಲಿ. ಸೊ ಹಾಗಾಗಿ ಇದು ಸೈಟಾನ್ ಅಂತ ಹೇಳ್ತೀವಿ ಮತ್ತು ನ್ಯೂಕ್ಲಿಯಸ್ ಇದೆ. ಆ್ಯಂಡ್ ನಂಬರ್ ಆಫ್ ಬ್ರಾಂಚಸ್,
tree-like, brush-like structures arise from the cyton are called dendrites. ಸೊ ಅಲ್ಲಿಂದ ಅರೈಸ್ ಆಗಿರೋ ಕೆಲವು ಬ್ರಷ್ ಲೈಕ್ ಸ್ಟ್ರಕ್ಚರ್ಗಳಿಗೆ ನಾವು ಡೆಂಡ್ರೈಟ್ಸ್ ಅಂತ ಹೇಳ್ತೀವಿ. And you can observe there is a long extension from the cyton. That long extension is called axon, and the axon is covered by a fatty sheath, and that's nothing but myelin sheath. ಅದಕ್ಕೆ myelin sheath ಅಂತ ಹೇಳ್ತೀವಿ. And also it is made of Schwann cells. ಅದನ್ನ ನ್ಯೂರಿಲ್ ಲೆಂಬ ಅಂತಲೂ ಕೂಡ ಹೇಳ್ಬೋದು. Next, at the end of the axon, you can observe there are many branches. So these are called telodendrons, are also called axon end ಅಂತ ಹೇಳ್ತೀವಿ ಅದನ್ನ. ಸೊ ಕೊನೆಯಲ್ಲಿ ಸಿನಾಪ್ಟಿಕ್ ನಾಬ್ ಇರುತ್ತೆ, ಅದರಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ಸ್ಗಳಿರುತ್ತೆ. ಸೊ ದೇ ಆರ್ ದ ಕೆಮಿಕಲ್ಸ್ ರೆಸ್ಪಾನ್ಸಿಬಲ್ ಫಾರ್ ಪಾಸಿಂಗ್ ದ ಇಂಪಲ್ಸಸ್ ಟು ದ ನೆಕ್ಸ್ಟ್ ನ್ಯೂರಾನ್ ಅಂತ ಹೇಳ್ಬೋದು. ಓಕೆ, ದ್ಯಾಟ್ಸ್ ದ ಸ್ಟ್ರಕ್ಚರ್ ಆಫ್ ನ್ಯೂರಾನ್. ನ್ಯೂಕ್ಲಿಯಸ್ surrounded by the cyton, number of brush-like structures dendrite, long extension axon covered by the myelin sheath, and there is a nerve ending called telodendron along with the synaptic knob. Next ನೋಡಿ ಇವಾಗ ಟೈಪ್ಸ್ ಆಫ್ ನ್ಯೂರಾನ್ಗೆ ಬಂದಾಗ ಇರುತ್ತಾ ಟೈಪ್ಸ್ಗಳು ನ್ಯೂರಾನ್ಗಳಲ್ಲಿ? ಎಸ್, ದೇರ್ ಆರ್ 3. ಸೊ ಒನ್ ಈಸ್ ಸೆನ್ಸರಿ ನ್ಯೂರಾನ್, ಸೆಕೆಂಡ್ ಒನ್ ರಿಲೇ ನ್ಯೂರಾನ್, ಥರ್ಡ್ ಒನ್ ಮೋಟಾರ್ ನ್ಯೂರಾನ್. ಸೆನ್ಸರಿ ನ್ಯೂರಾನ್ ಅಂತ ಹೇಳಿದ್ರೆ ಕ್ಯಾರಿ ಸ್ಟಿಮ್ಯುಲಸ್, ಇದು ಸ್ಟಿಮ್ಯುಲಸ್ ಅನ್ನ ಕ್ಯಾರಿ ಮಾಡುತ್ತೆ. ಓಕೆನಾ? ಆಸ್ ದ ನೇಮ್ ಇಂಡಿಕೇಟ್ಸ್, ಸೆನ್ಸರಿ ಮೀನ್ಸ್ ದೇ ಆರ್ ರಿಸೀವಿಂಗ್ ದ ಸ್ಟಿಮ್ಯುಲಸ್ ಅಂಡ್ ಕ್ಯಾರಿಯಿಂಗ್ ದ ಸ್ಟಿಮ್ಯುಲಸ್. ಓಕೆ, ಸೊ ನೆಕ್ಸ್ಟ್ ಇಲ್ಲಿಗೆ ಬಂದರೆ ಮೋಟಾರ್ ನ್ಯೂರಾನ್ ನೋಡೋಣ. ಫಸ್ಟು ಮೋಟಾರ್ ಅಂತ ಹೇಳಿದ್ರೆ ಇಟ್ಸ್ ಅ ಮೆಕ್ಯಾನಿಕಲ್, ದೇ ಆರ್ ಕ್ಯಾರಿಯಿಂಗ್ ದ ಮೆಸೇಜ್ ಆರ್ ದ ರೆಸ್ಪಾನ್ಸ್. ಇದು ರೆಸ್ಪಾನ್ಸ್ ಅನ್ನ ಕ್ಯಾರಿ ಮಾಡುತ್ತೆ. ಸೊ ದೀಸ್ ಆರ್ ದ ನ್ಯೂರಾನ್ಸ್ ವಿಚ್ ಕ್ಯಾರಿ ದ ರೆಸ್ಪಾನ್ಸ್. ನೆಕ್ಸ್ಟು ಎಲ್ಲಿಂದ ಎಲ್ಲಿಗೆ ಅಂತ ಬರೀಬೇಕು. ಎಲ್ಲಿಂದ ಎಲ್ಲಿಗೆ ಕ್ಯಾರಿ ಮಾಡುತ್ತೆ? ಸೆನ್ಸರಿ ನ್ಯೂರಾನ್ಸ್ ಕ್ಯಾರಿ ದ ಸ್ಟಿಮ್ಯುಲಿ ಫ್ರಮ್ ದ ರೆಸೆಪ್ಟಾರ್ ಟು ದ ಸ್ಪೈನಲ್ ಕಾರ್ಡ್ ಆರ್ ದ ಬ್ರೈನ್. ಓಕೆ, ಬಿಕಾಸ್ ದೇ ನೀಡ್ ಟು ಇಂಟರ್ಪ್ರೆಟ್. ಅದನ್ನ ನಮ್ಮ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಇಂಟರ್ಪ್ರೆಟ್ ಮಾಡಬೇಕು ಏನು ಅದು ಅಂತ ಹೇಳಿಬಿಟ್ಟು. ನೆಕ್ಸ್ಟು ಮೋಟಾರ್ ನ್ಯೂರಾನ್ ಅನ್ನೋದು, ದೀಸ್ ಆರ್ ದ ನ್ಯೂರಾನ್ಸ್ ಕ್ಯಾರಿಯಿಂಗ್ ದ ರೆಸ್ಪಾನ್ಸ್ ಫ್ರಮ್ ದ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್ ಟು ದ ಎಫೆಕ್ಟಾರ್. ಇದು ಎಫೆಕ್ಟಾರ್ಗೆ ವಿಸಿಬಲ್ ರೆಸ್ಪಾನ್ಸ್ ಅನ್ನು ಶೋ ಮಾಡೋದಕ್ಕೋಸ್ಕರ ಕ್ಯಾರಿ ಮಾಡ್ತಾ ಇರುತ್ತೆ. ಇನ್ನು ರಿಲೇ ನ್ಯೂರಾನ್ಸ್ ಅಂತ ಹೇಳಿದ್ರೆ ಆಲ್ಸೋ ಕಾಮನ್ಲಿ ನೋನ್ ಆಸ್ ಇಂಟರ್ ನ್ಯೂರಾನ್ಸ್. ಓಕೆ, ಸೊ ಇವು 3 ನ್ಯೂರಾನ್ಸ್ಗಳು ಗೊತ್ತಿರಲಿ, ಸೆನ್ಸರಿ, ರಿಲೇ ಮತ್ತು ಮೋಟಾರ್ ನ್ಯೂರಾನ್ಸ್ಗಳು. ನೆಕ್ಸ್ಟು ಫಂಕ್ಷನ್ಸ್ಗಳು ಮತ್ತು ಪಾರ್ಟ್ಸ್ಗಳು ಗೊತ್ತಿರಬೇಕು. ಆಸ್ ಐ ಹ್ಯಾವ್ ಆಲ್ರೆಡಿ ಮೆನ್ಷನ್, ದ ಪಾರ್ಟ್ ಕನ್ಸಿಸ್ಟಿಂಗ್ ಆಫ್ ಎ ಪ್ರಾಮಿನೆಂಟ್ ನ್ಯೂಕ್ಲಿಯಸ್ ಈಸ್ ಕಾಲ್ಡ್ cyton or cell body. There is, and the short projections arise from the cell body are called dendrites. Dendritesಗಳಿರುತ್ತೆ. The long extension of the cell body is called axon. The axon ends in a bunch of branches. Those are called telodendrons. And finally that is covered by, axon is covered by myelin sheath. ಅಲ್ಲಿ myelin sheath ಇರುತ್ತೆ. So these are the things we need to learn about the neuron. ಮತ್ತೆ ಮೆಕ್ಯಾನಿಸಮ್ ಯಾವ ಥರ ಇರುತ್ತೆ? Yes, you can observe here. ಇಲ್ಲಿ ಮೆಕ್ಯಾನಿಸಮ್ ನೋಡೋಣ. The impulses which are received from the receptor that travel towards the cyton through the dendrites. ಇವಾಗ ಇಲ್ಲಿ ಯಾವುದೋ ಒಂದು ರೆಸೆಪ್ಟಾರ್ ಇಂದ ಸ್ಟಿಮ್ಯುಲಿ ರಿಸೀವ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಸ್ಟಿಮ್ಯುಲಿ ಇದೆ. ದಿಸ್ ಸ್ಟಿಮ್ಯುಲಿ ಇಸ್ ಮೂವಿಂಗ್ ಟುವರ್ಡ್ಸ್ ದ ಸೈಟಾನ್ ಥ್ರೂ ದ ವಾಟ್? ಥ್ರೂ ದ ಡೆಂಡ್ರೈಟ್ಸ್ನ ಮುಖಾಂತರ ಅದು ಮೂವ್ ಆಗುತ್ತೆ. ಸೊ ಒನ್ಸ್ ದಟ್ ರೀಚಸ್ ದ ಸೈಟಾನ್ ಅಂಡ್ ಫೈನಲಿ ದಟ್ ಈಸ್ ಕನ್ವರ್ಟೆಡ್ ಇನ್ ಟು ವಾಟ್? ಕೆಮಿಕಲ್ impulses, electrical impulses. Now that is moving towards the nerve ending through the axon. Axon ಮುಖಾಂತರ ಏನಾಗುತ್ತೆ? ಅದು ಮೂವ್ ಆಗುತ್ತೆ. ಸೊ ಇಲ್ಲಿ 2 ಥರ ಇಂಪಲ್ಸಸ್ಗಳು, ಕೆಮಿಕಲ್ ಸಿಗ್ನಲ್ ಮುಖಾಂತರ, ಇನ್ನೊಂದು ಹೇಳಿದ್ರೆ ಯಾವುದದು? ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ಮುಖಾಂತರ. ದೀಸ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಆರ್ ಮೂವಿಂಗ್ ಟುವರ್ಡ್ಸ್ ದ ನರ್ವ್ ಎಂಡಿಂಗ್ ಥ್ರೂ ದ axon. axon ಮುಖಾಂತರ ಮೂವ್ ಆಗುತ್ತೆ. ನೆಕ್ಸ್ಟು through the nerve ending that pass on to the next neuron. Next neuron ಗೆ ಪಾಸ್ ಆಗುತ್ತೆ. ನೆಕ್ಸ್ಟ್ ನ್ಯೂರಾನ್ ಅಂತ ಹೇಳಿದ್ರೆ that part is nothing but, yes, that is the dendrites of the next neuron. So there is a gap in between 2 neurons. That junction present between the 2 neuron is called synapse. ಅದನ್ನ synapse ಅಂತ ಹೇಳ್ತೀವಿ. ಓಕೆನಾ? ಸೊ ಅರ್ಥ ಆಗಿರ್ಬೇಕು ಇವಾಗ. The impulse or the stimuli which are received from the receptor and that is moving towards the cyton through the dendrites and that is moving towards the nerve ending through the axon. Axon ಮುಖಾಂತರ ಮೂವ್ ಆಗ್ತಾ ಇದೆ and that reaches the next neuron
ವಯಾ ಗ್ಯಾಪ್, ಅಲ್ಲೊಂದು ಗ್ಯಾಪ್ ಇದೆ. ದಟ್ ಗ್ಯಾಪ್ ಪ್ರೆಸೆಂಟ್ ಬಿಟ್ವೀನ್ ದ ಟೂ ನ್ಯೂರಾನ್ಸ್ ಈಸ್ ನಥಿಂಗ್ ಬಟ್ ಸಿನಾಪ್ಸ್. ಅಲ್ಲಿ ಕೆಮಿಕಲ್ಸ್ಗಳು ಪ್ರೊಡ್ಯೂಸ್ ಆಗುತ್ತಲ್ಲ, ದೋಸ್ ಆರ್ ಕಾಲ್ಡ್ ನ್ಯೂರೋ ಟ್ರಾನ್ಸ್ಮಿಟರ್ಸ್. ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಹೇಳ್ತೀವಿ, ಟ್ರಾನ್ಸ್ಮಿಟರ್ಸ್. ಸೊ ಅಂಡರ್ಸ್ಟುಡ್? ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ದ ನ್ಯೂರಾನ್. ನೆಕ್ಸ್ಟ್, ವೆನ್ ಇಟ್ ಕಮ್ಸ್ ಟು ದ ರಿಫ್ಲೆಕ್ಸ್ ಆಕ್ಷನ್, ಅನದರ್ ಇಂಪಾರ್ಟೆಂಟ್ ಕ್ವಶನ್. ವಾಟ್ ಈಸ್ ರಿಫ್ಲೆಕ್ಸ್ ಆಕ್ಷನ್ ಅಂಡ್ ರೈಟ್ ಇಟ್ಸ್ ಅಡ್ವಾಂಟೇಜ್ ಅಂತ ಕೇಳ್ತಾರೆ. ಈ ಎಂಟೈರ್ 3 ಪಾಯಿಂಟ್ಸ್ಗಳನ್ನ ನೀವು ಬರಿಬೇಕಾಗುತ್ತೆ, ನೆನ್ಪಿಟ್ಕೊಂಡಿರಿ. ರಿಫ್ಲೆಕ್ಸ್ ಆಕ್ಷನ್ ಅಂತ ಹೇಳಿದ್ರೆ ಇಟ್ಸ್ ಅ ಸಡನ್ ಆರ್ ಆಟೋಮ್ಯಾಟಿಕ್, ಇನ್ವಾಲಂಟರಿ, ಇನ್ಸ್ಟಂಟೇನಿಯಸ್ ರೆಸ್ಪಾನ್ಸ್ ಟು ಎನ್ ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್. ಇಲ್ಲಿ ನಾನು 4 ವರ್ಡ್ಗಳನ್ನ ಯೂಸ್ ಮಾಡಿದೆ. ಯಾವುದು? ಎಸ್ ಸಡನ್, ಇನ್ವಾಲೆಂಟ್ರಿ ನಮಗೆ ಗೊತ್ತಿಲ್ಲದೆ, ಆಟೋಮ್ಯಾಟಿಕ್ ಅಂತ ಹೇಳ್ತಾ ಇದ್ದೀವಿ, ಸ್ಪಾಂಟೇನಿಯಸ್ ಆಗಿ. ಸೊ ನಮ್ಮಲ್ಲಿ ಕ್ರಿಯೇಟ್ ಆಗ್ತಕ್ಕಂಥ ರೆಸ್ಪಾನ್ಸ್ ಏನಿದೆ ಇದಕ್ಕೆ ನಾವು ರಿಫ್ಲೆಕ್ಸ್ ಆಕ್ಷನ್ ಅಂತ ಹೇಳ್ತೀವಿ. ಸೊ ಯು ಕ್ಯಾನ್ ರೈಟ್ ಇಟ್ ಆಸ್ ಎ ಸಡನ್, ಆಟೋಮ್ಯಾಟಿಕ್, ಇನ್ವಾಲೆಂಟರಿ, ಸ್ಪಾಂಟೇನಿಯಸ್ ರೆಸ್ಪಾನ್ಸ್ ಆಫ್ ಅವರ್ ಬಾಡಿ ಟು ಆನ್ ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್ ಇಸ್ ನಥಿಂಗ್ ಬಟ್ ರಿಫ್ಲೆಕ್ಸ್ ಆಕ್ಷನ್. ಓಕೆ, ಅಲ್ಲೊಂದು ಆಕ್ಷನ್ ಕ್ರಿಯೇಟ್ ಆಗ್ತಾ ಇದೆ, ಕ್ವಿಕ್ ಆಕ್ಷನ್. ನೆಕ್ಸ್ಟ್, ಇದರಿಂದ ಏನು ಯುಟಿಲೈಸ್ ಆಗುತ್ತೆ, ಏನು ಯೂಸ್ ಆಗುತ್ತೆ? So that you need to write, many accidents can be avoided by the reflex action because of the speed of the response. ಇದು ಕ್ವಿಕ್ ರೆಸ್ಪಾನ್ಸ್ ಆಗಿರೋದ್ರಿಂದ we can avoid many accidents. ರೋಡ್ ಆಕ್ಸಿಡೆಂಟ್ಸ್ ಅಲ್ಲ, ಡ್ಯಾಮೇಜಸ್ಗಳನ್ನು ಏನು ಮಾಡ್ಬೋದು ನಾವು ಅವಾಯ್ಡ್ ಮಾಡ್ಬೋದು. ಓಕೆ, ಸೊ ಬರ್ನಿಂಗ್ ಆಫ್ ಅವರ್ ಹ್ಯಾಂಡ್ ಆಗಿರ್ಬೋದು, ಅಥವಾ ವೆನ್ ವಿ ಆರ್ ಪುಟಿಂಗ್ ಅವರ್ ಲೆಗ್ ಓವರ್ ದ ಥಾರ್ನ್ ಆಗಿರ್ಬೋದು. ಸೊ ಅದೆಲ್ಲ ಏನು ಮಾಡ್ತೀವಿ, ಪ್ರಿವೆಂಟ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟು, ಇದರಲ್ಲಿ ಪಾತ್ವೇ ಇರುತ್ತೆ ಒಂದು. There is a pathway where the nerve impulses travel. That pathway of the reflex action, where the nerve impulses travel, that is nothing but reflex arc. You can observe here, the pathway of the nerve impulses involved in the reflex action is called reflex arc. ಅಲ್ಲೊಂದು ಆರ್ಕ್ ಕ್ರಿಯೇಟ್ ಆಗುತ್ತೆ, ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಮತ್ತು ಎಲ್ಲಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ there is a diagram in your textbook, the exact diagram they have given, I guess, and you can observe here. ಓಕೆ, ದೇರ್ ಆರ್ 5 ಕಾಂಪೊನೆಂಟ್ಸ್, 5 ಕಾಂಪೊನೆಂಟ್ಸ್ಗಳಿರುತ್ತೆ ರಿಫ್ಲೆಕ್ಸ್ ಆರ್ಕಲ್ಲಿ. ಈ ಕಾಂಪೊನೆಂಟ್ಸ್ಗಳು ಗೊತ್ತಿರಬೇಕು ನಮಗೆ. ಯಾವ್ಯಾವುದು ಕಾಂಪೊನೆಂಟ್ಸು? ಒನ್ ಇಸ್ ರೆಸೆಪ್ಟಾರ್. ಸೊ ದೀಸ್ ಆರ್ ದ ಸೆಲ್ಸ್ ವಿಚ್ ರಿಸೀವ್ಸ್ ದ ಸ್ಟಿಮ್ಯುಲಿ. ಅದು ಸ್ಟಿಮ್ಯುಲಿಯನ್ನು ರಿಸೀವ್ ಮಾಡ್ಕೊಳ್ಳುತ್ತೆ, ಸ್ಟಿಮ್ಯುಲಿಯನ್ನು ರಿಸೀವ್ ಮಾಡ್ಕೊಳ್ಳುತ್ತೆ. ಸೊ ಸೆಕೆಂಡ್ ಒನ್ ಇಸ್ ಸೆನ್ಸರಿ ನ್ಯೂರಾನ್. ದೇ ಕ್ಯಾರಿ ಸ್ಟಿಮ್ಯುಲಿ ಟುವರ್ಡ್ಸ್ ದ ಸ್ಪೈನಲ್ ಕಾರ್ಡ್ ಆರ್ ದ ಬ್ರೈನ್. ಇವಾಗ ಸ್ಪೈನಲ್ ಕಾರ್ಡ್ ಅಂತ ಮಾತ್ರ ಬರೀಬೇಕು. ಸೊ ದೇ ಕ್ಯಾರಿ ಸ್ಟಿಮ್ಯುಲಿಯನ್ನು ಕ್ಯಾರಿ ಮಾಡುತ್ತೆ ಟುವರ್ಡ್ಸ್ ದ ಸ್ಪೈನಲ್ ಕಾರ್ಡ್. ರಿಲೇ ನ್ಯೂರಾನ್, ದೇ ಕನೆಕ್ಟ್ಸ್ ಬೋತ್ ಸೆನ್ಸರಿ ನ್ಯೂರಾನ್ ಆ್ಯಂಡ್ ದ ಮೋಟಾರ್ ನ್ಯೂರಾನ್, ಎರಡನ್ನೂ ಕನೆಕ್ಟ್ ಮಾಡುತ್ತೆ. ಸೊ ಜೊತೆಗೆ ಅಲ್ಲಿ ಇಂಟರ್ಪ್ರೆಷನ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ರಿಲೇ ನ್ಯೂರಾನ್ ಆರ್ ಇಂಟರ್ ನ್ಯೂರಾನ್ ಅಂತ ಹೇಳ್ತೀವಿ, ಇಂಟರ್ ನ್ಯೂರಾನ್ ಅಂತಲೂ ಕೂಡ ಹೇಳ್ಬೋದು. ನೆಕ್ಸ್ಟ್ ಅದಾದಮೇಲೆ ಮೋಟಾರ್ ನ್ಯೂರಾನ್, ಆಸ್ ದ ನೇಮ್ ಇಂಡಿಕೇಟ್ಸ್, ಮೆಕ್ಯಾನಿಕಲ್, ರೆಸ್ಪಾನ್ಸಿವ್ ಆಗಿರುತ್ತೆ. ದೇ ಕ್ಯಾರಿ ವಾಟ್? ಆಸ್ ಐ ಸೆಡ್ ಪ್ರಿವಿಯಸ್ಲಿ, they carry response or the message, they carry response towards the effector. effector ಕಡೆಗೆ ಅದೇನು ಮಾಡುತ್ತೆ, ಇನ್ಫಾರ್ಮೇಷನ್ನ ಕ್ಯಾರಿ ಮಾಡುತ್ತೆ. ಓಕೆ, ಎಲ್ಲಿಂದ? ಸ್ಪೈನಲ್ ಕಾರ್ಡಿಂದ. ನೆಕ್ಸ್ಟ್ ಅದಾದ ಮೇಲೆ ಎಫೆಕ್ಟಾರ್, ದೀಸ್ ಆರ್ ದ ಆರ್ಗನ್ಸ್ ಆರ್ ದ ಗ್ಲ್ಯಾಂಡ್, ಯು ಕ್ಯಾನ್ ಸೇ ಮಸಲ್ಸ್, ವಿಚ್ ಶೋಸ್ ದ ವಿಸಿಬಲ್ ರೆಸ್ಪಾನ್ಸ್. ಇದು ವಿಸಿಬಲ್ ರೆಸ್ಪಾನ್ಸ್ ಅನ್ನು ಶೋ ಮಾಡುತ್ತೆ. ಸೊ ಹಾಗಾಗಿ ದೀಸ್ ಆರ್ ದ ಮಸಲ್ಸ್ ಆರ್ ಯು ಕ್ಯಾನ್ ಸೇ ದ ಗ್ಲ್ಯಾಂಡ್ಸ್. ಕೆಲವು ಗ್ಲ್ಯಾಂಡ್ಸ್ಗಳು ಹಾರ್ಮೋನ್ಸ್ಗಳನ್ನ ಪ್ರೊಡ್ಯೂಸ್ ಮಾಡೋದ್ರ ಮುಖಾಂತರ ರೆಸ್ಪಾನ್ಸ್ ಮಾಡುತ್ತೆ. ಇನ್ನು ಕೆಲವು ಮಸಲ್ಸ್ಗಳು ವಿಸಿಬಲ್ ರೆಸ್ಪಾನ್ಸ್ ಅನ್ನು ಶೋ ಮಾಡೋದ್ರ ಮುಖಾಂತರ ಸೊ ಇಲ್ಲಿ ರಿಫ್ಲೆಕ್ಸ್ ಆಕ್ಷನ್ ಆಗುತ್ತೆ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದ ರಿಫ್ಲೆಕ್ಸ್ ಆಕ್ಷನ್. ರಿಫ್ಲೆಕ್ಸ್ ಆಕ್ಷನ್ ಅಂತ ಹೇಳಿದ್ರೆ ಇಟ್ಸ್ ಎ ಸಡನ್, ಆಟೋಮ್ಯಾಟಿಕ್, ಇನ್ವಾಲಂಟರಿ, ಸ್ಪಾಂಟೇನಿಯಸ್ ರೆಸ್ಪಾನ್ಸ್ ಆಫ್ ಅವರ್ ಬಾಡಿ ಟುವರ್ಡ್ಸ್ ದ ಎಕ್ಸ್ಟರ್ನಲ್ ಸ್ಟಿಮ್ಯುಲಿ. ಒನ್ ಮೋರ್ ಕ್ವೆಶ್ಚನ್, ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ದ ರಿಫ್ಲೆಕ್ಸ್ ಆಕ್ಷನ್? It can avoid many accidents because of its quick response. Quick response in the accidents ಗಳನ್ನ ಪ್ರಿವೆಂಟ್ ಮಾಡುತ್ತೆ. ರಿಫ್ಲೆಕ್ಸ್ ಆರ್ಕ್ ಅಂತ ಹೇಳಿದ್ರೇನು? ದ ಪಾತ್ವೇ ವಿಚ್ ಇಸ್ ಇನ್ವಾಲ್ವ್ಡ್ ಇನ್ ದ ರಿಫ್ಲೆಕ್ಸ್ ಆಕ್ಷನ್ ಈಸ್ ನಥಿಂಗ್ ಬಟ್ ದ ರಿಫ್ಲೆಕ್ಸ್ ಆರ್ಕ್. ರಿಫ್ಲೆಕ್ಸ್ ಆರ್ಕ್ ಮತ್ತೆ ರಿಫ್ಲೆಕ್ಸ್ ಆಕ್ಷನ್ ಅಲ್ಲಿ 5 ಕಾಂಪೊನೆಂಟ್ಗಳಿರುತ್ತೆ. ಒಂದು ರೆಸೆಪ್ಟಾರ್ ವಿಚ್ ರಿಸೀವ್ಸ್ ದ ಸ್ಟಿಮ್ಯುಲಿ, ಸ್ಕಿನ್ ಅಲ್ಲಿ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಓಕೆ, ದೇರ್ ಆರ್ ಮೆನಿ ರೆಸೆಪ್ಟಾರ್, ಯು ನೋ ದಟ್ ರೈಟ್? ಸೊ ಗಸ್ಟೇಟರಿ ರೆಸೆಪ್ಟಾರ್ಸ್, ಸೊ ಆಲ್ಫ್ಯಾಕ್ಟರಿ ರೆಸೆಪ್ಟಾರ್ಸ್, ಫೋನೋ ರೆಸೆಪ್ಟಾರ್ಸ್, ಫೋಟೋ ರೆಸೆಪ್ಟಾರ್ಸ್ ಅಂತ ಹೇಳ್ಬಿಟ್ಟು ಆ ಥರ. ನೆಕ್ಸ್ಟ್, ದೇ ಆರ್ ಟ್ರಾವೆಲಿಂಗ್ ಟುವರ್ಡ್ಸ್ ದ ಸ್ಪೈನಲ್ ಕಾರ್ಡ್ ಥ್ರೂ ದ ಸೆನ್ಸರಿ ನ್ಯೂರಾನ್. ಸೆನ್ಸರಿ ನ್ಯೂರಾನ್ ಮುಖಾಂತರ, ಡಾರ್ಸಲ್ ರೂಟ್ ಮುಖಾಂತರ ಏನಾಗುತ್ತೆ, ಅದು ಕ್ಯಾರಿ ಆಗ್ತಾ ಇದೆ. ನೆಕ್ಸ್ಟ್, ದ ಸ್ಪೈನಲ್ ಕಾರ್ಡ್ ಇಸ್ ದ ಸೆಂಟರ್ ಆಫ್, ಸ್ಪೈನಲ್ ಕಾರ್ಡ್ ಅನ್ನೋದೇನಾಗಿರುತ್ತೆ, ದಟ್ ಈಸ್ ದ ಸೆಂಟರ್ ಆಫ್
ದಿಸ್ ಪರ್ಟಿಕ್ಯುಲರ್ ರಿಫ್ಲೆಕ್ಸ್ ಆಕ್ಷನ್. ಬ್ರೈನ್ ಇನ್ವಾಲ್ವ್ ಆಗಿರಲ್ಲ ಇದರಲ್ಲಿ. ನೆಕ್ಸ್ಟ್ ರಿಲೇ ನ್ಯೂರಾನ್ ಇರುತ್ತೆ, ಅಂಡ್ ಫೈನಲಿ ದಟ್ ಈಸ್ ಟ್ರಾವೆಲಿಂಗ್ ಟುವರ್ಡ್ಸ್ ದ ಎಫೆಕ್ಟಾರ್ ಥ್ರೂ ದ ಮೋಟಾರ್ ನ್ಯೂರಾನ್. ಮೋಟಾರ್ ನ್ಯೂರಾನ್ ಮುಖಾಂತರ ಟ್ರಾವೆಲ್ ಆಗುತ್ತೆ. ಇಲ್ಲಿ ಎಫೆಕ್ಟಾರ್ ಇದೆ, ಅದೇ ಮಸಲ್ ಎಫೆಕ್ಟಾರ್ ಅಂತ ಹೇಳೋಣ. ಓಕೆ, ಸೊ ದಿಸ್ ಈಸ್ ರಿಫ್ಲೆಕ್ಸ್ ಆಕ್ಷನ್, ರಿಮೆಂಬರ್, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದರೆ ಬ್ರೈನ್ ನರ್ವಸ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ನಾನು ಅವಾಗಲೇ ಹೇಳಿದಾಗೆ ಕ್ಲಾಸಿಫಿಕೇಶನ್ ಆಗಿದೆ ಇವಾಗ, ಬಟ್ ವಿ ನೀಡ್ ಟು ಡಿಸ್ಕಸ್ ಅಬೌಟ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಓನ್ಲಿ. ದ ನರ್ವಸ್ ಸಿಸ್ಟಮ್ ಇಸ್ ಬ್ರಾಡ್ಲಿ ಕ್ಯಾಟಗರೈಸ್ಡ್ ಇಂಟು ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಪೆರಿಫೆರಲ್ ನರ್ವಸ್ ಸಿಸ್ಟಮ್, ಆಟೋನಾಮಿಕ್ ನರ್ವಸ್ ಸಿಸ್ಟಮ್. ಸೊ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಲ್ಲಿ ಬ್ರೈನ್ ಮತ್ತೆ ಸ್ಪೈನಲ್ ಕಾರ್ಡ್ ಇದೆ. ಸ್ಪೈನಲ್ ಕಾರ್ಡ್ ಇಸ್ ದ ಸೆಂಟರ್ ಆಫ್ ರಿಫ್ಲೆಕ್ಸ್ ಆಕ್ಷನ್. ಇದು ರಿಫ್ಲೆಕ್ಸ್ ಆಕ್ಷನ್ದು ಸೆಂಟರ್ ಆಗಿರುತ್ತೆ. ಇನ್ನು ಬ್ರೈನ್ಗೆ ಬಂದರೆ ದೇರ್ ಆರ್ 3 ಮೇನ್ ರೀಜನ್ಸ್. 3 ರೀಜನ್ಸ್ಗಳಿರುತ್ತೆ. ಯು ನೋ ದಟ್ ದೇ ಆರ್ ಕಾಲ್ಡ್ ಫೋರ್ ಬ್ರೈನ್, ಮಿಡ್ ಬ್ರೈನ್ ಆ್ಯಂಡ್ ಹೈಂಡ್ ಬ್ರೈನ್. ಮತ್ತೆ ಅದರಲ್ಲಿ ಡಿವಿಷನ್ಸ್ಗಳಿರುತ್ತೆ. ಯು ಮಸ್ಟ್ ನೋ ದಟ್ ಫೋರ್ ಬ್ರೈನಲ್ಲಿ ಸೆರೆಬ್ರಮ್ ಮತ್ತು ಡೈಎನ್ಸೆಫೆಲಾನ್. ಓಕೆ, ಡೈಎನ್ಸೆಫೆಲಾನಲ್ಲಿ ಥಲಾಮಸ್ ಮತ್ತು ಹೈಪೋಥಲಾಮಸ್ ಬರುತ್ತೆ. ಮಿಡ್ ಬ್ರೈನಲ್ಲಿ ಯಾವುದೇ ಥರ ಬೇರೆ ಪಾರ್ಟ್ಸ್ಗಳಿರಲ್ಲ, ಬಟ್ ಕಾರ್ಪೋರಾ, ಕ್ವಾಡ್ರಾಟ, ಜಮೈನಾ ಮತ್ತು ಲಿಂಬಿಕ್ ಸಿಸ್ಟಮ್ ಅಂತ ಕೆಲವು ಬರುತ್ತೆ. ಆಲ್ಮೋಸ್ಟ್ 4 ಮತ್ತು ಮಿಡ್, ಬಟ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಕ್ಯಾರಿಂಗ್ ದ ಇಂಪಲ್ಸಸ್ ಫ್ರಮ್ ಹೈಂಡ್ ಬ್ರೈನ್ ಟು ದ ಫೋರ್ ಬ್ರೈನ್ ಆಕ್ಟ್ ಆಸ್ ಅ ಬ್ರಿಡ್ಜ್. ಹೈಂಡ್ ಬ್ರೈನಲ್ಲಿ 3 ಪಾರ್ಟ್ಗಳು ಬರುತ್ತೆ. ಸೊ ದೋಸ್ ಆರ್ ನಥಿಂಗ್ ಬಟ್ ಸೆರೆಬೆಲ್ಲಮ್, ಯು ನೋ ದಟ್, ಆ್ಯಂಡ್ ಮೆಡ್ಯುಲಾ ಆಬ್ಲಾಂಗೇಟಾ ಆ್ಯಂಡ್ ಪಾನ್ಸ್ ಅಂತ ಹೇಳ್ತೀವಿ. ಸೊ ಇಷ್ಟು. ಇನ್ನು ಇಲ್ಲಿ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಅಲ್ಲಿ ಸಿಂಪೆಥೆಟಿಕ್ ಮತ್ತು ಪ್ಯಾರಾಸಿಂಪೆಥೆಟಿಕ್ ನರ್ವಸ್ ಸಿಸ್ಟಮ್ ಇದೆ, ವಿಚ್ ಎಕ್ಸಾಕ್ಟ್ಲಿ ವರ್ಕ್ಸ್ ಆಪೋಸಿಟ್ ಟು ಈಚ್ ಅದರ್ ಅಂತ ಅವಾಗಲೇ ಹೇಳಿದೆ. ಸೊ ನೆಕ್ಸ್ಟು ಮೇಯ್ನ್ ಆಗಿ ತಿಳ್ಕೊಬೇಕಾಗಿರೋದು ಬ್ರೈನ್. ಯಾವ ಪಾರ್ಟು ಏನು ಫಂಕ್ಷನ್ ಮಾಡುತ್ತೆ, ಯು ನೋ ದಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ವೆನ್ ಯು ಟೇಕ್ ದ ಸೆಕ್ಷನ್ ಆಫ್ ಬ್ರೈನ್ ಲೈಕ್ ದಿಸ್, ಸೆಕ್ಷನ್ ತೊಗೊಂಡ್ರೆ ನಮ್ಗೆ ಈ ಥರ ಕಾಣಿಸುತ್ತೆ. ಆ್ಯಂಡ್ ದೇರ್ ಈಸ್ ಅ ಮಿಡಲ್ ಪಾರ್ಟ್ ವಿಚ್ ಕನೆಕ್ಟ್ಸ್ ದ ಬೋತ್ ಎಮಿಸ್ಫಿಯರ್. ಈಗ ಬ್ರೈನ್ ಅಂತ ಹೇಳಿದ್ರೆ ಒಂದು ಇರುತ್ತೆ ಅಷ್ಟೇ, ಬಟ್ ಅದರಲ್ಲಿ 2 ಹೋಲ್ ಆಗಿರುತ್ತೆ. ಸೊ ಅವುಗಳಿಗೆ ನಾವೇನಂತ ಹೇಳ್ತೀವಿ, ಹೆಮಿಸ್ಫಿಯರ್. ಸೊ ದೇರ್ ಈಸ್ ಎ ಗ್ರೂವ್ ಇನ್ ಬಿಟ್ವೀನ್ 2 hemispheres, but both the hemispheres are connected together with a bundle of nerve sheath that is nothing but corpus callosum. ಅದನ್ನ ಕಾರ್ಪಸ್ ಕ್ಯಾಲೋಸಮ್ ಅನ್ನೋ ಒಂದು ಪಾರ್ಟ್ ಏನು ಮಾಡಿರುತ್ತೆ, 2 ಹೆಮಿಸ್ಫಿಯರ್ಗಳನ್ನ ಕನೆಕ್ಟ್ ಮಾಡ್ಕೊಂಡಿರುತ್ತೆ. ಸೊ ನೆಕ್ಸ್ಟ್ ಇವಾಗ ಫೋರ್ ಬ್ರೈನ್ ಅಂತ ಹೇಳಿದ್ರೆ ಮುಮ್ಮೆದುಳು, ದಟ್ ಈಸ್ ದ ಲಾರ್ಜೆಸ್ಟ್ ಪಾರ್ಟ್ ಆಫ್ ಅವರ್ ಬ್ರೈನ್ ಅಂತ ಹೇಳ್ಬೋದು. ಆ್ಯಂಡ್ ದಟ್ ಯೂಶುವಲಿ ಕಂಟೈನ್ಸ್ 2 parts. ಒನ್ ಈಸ್ ಸೆರೆಬ್ರಮ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಡೈಎನ್ಸೆಫೆಲಾನ್ ಆರ್ ಥಲಾಮಸ್. ಇಲ್ಲಿ ಬರಿತಾ ಹೋಗ್ತೀನಿ ಅದನ್ನು. ಓಕೆ, ಸೆರೆಬ್ರಮ್. ಸೊ ದಿಸ್ ಈಸ್ ದ ಸೆರೆಬ್ರಮ್, ದ ಲಾರ್ಜೆಸ್ಟ್ ಪಾರ್ಟ್ ಆಫ್ ದ ಬ್ರೈನ್ ಅಂತ ಹೇಳ್ತೀವಿ. ವಾಟ್ ಈಸ್ ದ ಮೇನ್ ಫಂಕ್ಷನ್ ಆಫ್ ಸೆರೆಬ್ರಮ್? It is also called seat of consciousness because it is a reason for what? Emotion. You can say it is the center for intelligence, imagination, emotions, reasoning and willpower and stores the memory. ಇದು ಮೆಮೊರಿಯನ್ನು ಸ್ಟೋರ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಇದನ್ನು ಸೀಟ್ ಆಫ್ ಕಾನ್ಷಿಯಸ್ನೆಸ್ ಅಂತ ಹೇಳ್ತೀವಿ. ಸೊ ಮೆಮೊರಿ ಸ್ಟೋರ್ ಆಗೋದು, ಇಮ್ಯಾಜಿನೇಷನ್ ಆಗೋದು, ಥಿಂಕಿಂಗ್ ಆಗೋದು, ವಿಲ್ ಪವರ್ಗೆ ರೆಸ್ಪಾನ್ಸಿಬಲ್ ಆಗೋದು ಎಲ್ಲ ಸೆರೆಬ್ರಮ್ಮೇ ಆಗಿರುತ್ತೆ. ದಟ್ ಈಸ್ ದ ಲಾರ್ಜೆಸ್ಟ್ ಪಾರ್ಟ್ ಆಫ್ ಅವರ್ ಬ್ರೈನ್ ಅಂತ ಹೇಳೋಣ. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ಗೆ ಬಂದರೆ ಫೋರ್ ಬ್ರೈನಲ್ಲೇ ಇದು ಕೂಡ ಫೋರ್ ಬ್ರೈನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಅನದರ್ 2 parts ಆಫ್ ದ ಫೋರ್ ಬ್ರೈನ್, ದೋಸ್ ಆರ್ ನಥಿಂಗ್ ಬಟ್ ಹೈಪೋಥಲಾಮಸ್ ಆ್ಯಂಡ್ ಥಲಾಮಸ್. ಫೋರ್ ಬ್ರೈನಲ್ಲಿ ಬರೋದು. ಸೊ ಯಾವ್ಯಾವುದದು? ಹೈಪೋ ಆ್ಯಂಡ್ ಥಲಾಮಸ್. ಹೈಪೋಥಲಾಮಸ್ಗೆ ಬಂದರೆ ಇಟ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ರೆಗ್ಯುಲೇಟಿಂಗ್ ದ ಟೆಂಪರೇಚರ್ ಆಫ್ ಅ ಬಾಡಿ, ವಾಟರ್ ಬ್ಯಾಲೆನ್ಸ್ ಆ್ಯಂಡ್ ಅಪಟೈಟ್, ಸ್ಲೀಪ್, ನಿದ್ರೆಯನ್ನು, ಹಸಿವನ್ನು, ಜೊತೆಗೆ ವಾಟರ್ ಬ್ಯಾಲೆನ್ಸನ್ನು ಮತ್ತು ಬಾಡಿ ಟೆಂಪರೇಚರ್ನ ಕಂಟ್ರೋಲ್ ಮಾಡೋದು ಯಾವುದು? ಹೈಪೋಥಲಾಮಸ್. ಇದನ್ನು ಮಾಸ್ಟರ್ ಆಫ್ ಮಾಸ್ಟರ್ ಅಂತ ಹೇಳ್ತೀವಿ. ಈಗ ಮಾಸ್ಟರ್ ಆಫ್ ಗ್ಲ್ಯಾಂಡ್ ಅಂತ ಹೇಳಿದ್ರೆ ಪಿಟ್ಯೂಟರಿ ಗ್ಲ್ಯಾಂಡ್, ಹೌದಲ್ವಾ? ಅದೇ ಪಿಟ್ಯೂಟರಿ ಗ್ಲ್ಯಾಂಡನ್ನು ಕಂಟ್ರೋಲ್ ಮಾಡೋದು ಕೂಡ ಇದೆ ಹೈಪೋಥಲಾಮಸ್. ಎಲ್ಲ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಹಾಗಾಗಿ ಇದನ್ನು ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಅಂತ ಅಥವಾ ಪ್ರಿನ್ಸಿಪಲ್ಸ್ ಅಂತಲೂ ಕೂಡ ಹೇಳ್ಬೋದು. ಸೊ ಯು ಕ್ಯಾನ್ ಸೇ ದಟ್. ನೆಕ್ಸ್ಟ್ ಥಲಾಮಸ್ಗೆ ಬಂತ ಹೇಳಿದ್ರೆ ಇಟ್ ಆಕ್ಟ್ಸ್ ಆಸ್ ಅ ರಿಲೇ ಇನ್ ಬಿಟ್ವೀನ್ ದ, ಸೊ ವಾಟ್ ಈಸ್ ದಟ್, ಹೈಂಡ್ ಬ್ರೈನ್ ಆಸ್ ವೆಲ್ ಆಸ್ ದ ಮಿಡ್ ಬ್ರೈನ್ ಆ್ಯಂಡ್ ಆಲ್ಸೋ ದ ಫೋರ್ ಬ್ರೈನ್. ಇದು ಜಸ್ಟು ದಟ್ ರಿಸೀವ್ಸ್ ದ ಸ್ಟಿಮ್ಯುಲಸ್ ಆರ್ ಎನಿ ಅದರ್ ಇನ್ಫಾರ್ಮೇಷನ್ ಫ್ರಮ್ ದ ಸೆನ್ಸ್ ಆರ್ಗನ್ಸ್. ಸೆನ್ಸ್ ಆರ್ಗನ್ಸ್ಗಳಿಂದ ಸ್ಟಿಮ್ಯುಲಸ್ ಅನ್ನು ರಿಸೀವ್ ಮಾಡ್ಕೊಳ್ಳುತ್ತೆ. ಸೊ ರಿಸೀವ್ಸ್ ದ ನರ್ವ್ ಇಂಪಲ್ಸಸ್ ಫ್ರಮ್ ಮೆನಿ ಸೆನ್ಸ್ ಆರ್ಗನ್ಸ್ and send them to the cortex of the brain. Cortex, the outermost peripheral region of the brain. Cortex ಮತ್ತು ಮೆಡುಲಾ ಅಂತ 2 ಪಾರ್ಟ್ಗಳು ಬರುತ್ತೆ. ಓಕೆ, ನೆಕ್ಸ್ಟ್ ಹೈಂಡ್ ಬ್ರೈನ್ಗೆ ಬಂದರೆ, ಮಿಡ್ ಬ್ರೈನ್ ಆಮೇಲೆ ಅವಾಗಲೇ ಹೇಳಿದಾಗ ಇದು ಬ್ರಿಡ್ಜ್ ಥರ ಆ್ಯಕ್ಟ್ ಮಾಡುತ್ತೆ. ಹೈಂಡ್ ಬ್ರೈನಲ್ಲಿ 3 ಪಾರ್ಟ್ಗಳಿರುತ್ತೆ.
Okay, one is, you can observe, so there is a kidney shaped structure that is called cerebellum. The main function of the cerebellum is that controls the body posture and the body balance. ನಮ್ಮ ಬಾಡಿ ಬ್ಯಾಲೆನ್ಸ್ ಅನ್ನ, ಪೋಸ್ಚರ್ ಅನ್ನ ಹೆಲ್ಪ್ ಅಂದ್ರೆ ಕಂಟ್ರೋಲ್ ಮಾಡ್ತಾ ಇರುತ್ತೆ, ರನ್ನಿಂಗ್ಗೆ, ವಾಕಿಂಗ್ಗೆ ಹೆಲ್ಪ್ ಮಾಡುತ್ತೆ. ಸೊ cerebellum brings the coordination between the various muscles during walking and running. ಸೊ ನಾವು ನಿಂತ್ಕೊಳ್ಳೋದಕ್ಕೆ, ಓಡೋದಕ್ಕೆ ಅಥವಾ ನಡೆಯೋದಕ್ಕೆ ಸಹಾಯ ಮಾಡೋದು, ನಮ್ಮ ಬಾಡಿಗೆ ಪೋಸ್ಚರ್ ಅನ್ನು ಕೊಡೋದು ಈ ಸೆರೆಬೆಲ್ಲಮ್ ಆಗಿರುತ್ತೆ. ಸೊ ಹಾಗಾಗಿ it controls and coordinates the movement of the muscles while walking, running. Hence it is responsible for the maintaining the posture and balance of our body. Main ಆಗಿ ಕೇಳ್ತಾರೆ, which part of the brain responsible for controlling the what is that balance of the body ಅಂತ ಕೇಳಿದಾಗ cerebellum ಬರಿಬೇಕು, not cerebrum. Next ಇಲ್ಲಿಗೆ ಬಂದ್ರೆ this part, so what is that, the last part of the brain, it is nothing but medulla oblongata, that controls most of the involuntary activities which are not under our control. ನಮ್ಮ ಕಂಟ್ರೋಲ್ ಇಲ್ಲದೆ ಇರ್ತಕ್ಕಂಥ ಕೆಲವು ಆಕ್ಟಿವಿಟೀಸ್ಗಳನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ದಟ್ ಇನ್ಕ್ಲೂಡ್ಸ್ ದ ಬ್ಲಡ್ ಪ್ರೆಷರ್, ಸಲೈವೇಷನ್ ಆ್ಯಂಡ್ ವಾಮಿಟಿಂಗ್. ಸೊ ಅಂದರೆ ಬ್ಲಡ್ ಪ್ರೆಷರ್ ನಮ್ಮ ಕಂಟ್ರೋಲ್ ಇರುತ್ತಾ? ಇಲ್ಲ. ವಾಮಿಟಿಂಗ್ ಅದು ಕೂಡ ಇಲ್ಲ. ಸಲೈವೇಷನ್ ಸೆಕ್ರೆಟ್ ಆಗ್ತಾ ಇರುತ್ತೆ, ಸೊ ಅದು ಕೂಡ ನಮ್ಮ ಕಂಟ್ರೋಲ್ ಇರೋದಿಲ್ಲ. ಈ ಥರ ಇನ್ವಾಲೆಂಟ್ರಿ ಆಕ್ಟಿವಿಟೀಸ್ಗಳನ್ನ ಕಂಟ್ರೋಲ್ ಮಾಡ್ತಾ ಇರೋದು ಯಾವುದು? ಮೆಡುಲ್ಲಾ ಆಬ್ಲಾಂಗೇಟಾ. ಪಾನ್ಸ್ ಕೂಡ ಇನ್ವಾಲೆಂಟ್ರಿ ಆಕ್ಟಿವಿಟೀಸ್ಗಳನ್ನ ಕಂಟ್ರೋಲ್ ಮಾಡುತ್ತೆ, ಬಟ್ ಮೇಯ್ನ್ ಆಗಿ that regulates mastication, facial expression and respiration. ಮೂರು ಕ್ಷಣಗಳನ್ನ ನೆನಪಿಟ್ಕೊಬೇಕು. ಒಂದು ಮ್ಯಾಸ್ಟಿಕೇಶನ್, ಆಹಾರವನ್ನು ಅಗಿಯೋದಾಗಿರ್ಬೋದು, ಸೊ ಚೆನ್ನಾಗಿ ಅದನ್ನು ಜೀರ್ಣ ಮಾಡೋದಕ್ಕೆ ಸಹಾಯ ಮಾಡುತ್ತೆ, ಡೈಜೆಸ್ಟ್ ಮಾಡಲಿಕ್ಕೆ. ಸೆಕೆಂಡ್ ಒನ್ ಫೇಶಿಯಲ್ ಎಕ್ಸ್ಪ್ರೆಷನ್, ಸೊ ಮುಖದ ಭಾವನೆ, ಮತ್ತು ರೆಸ್ಪಿರೇಷನ್, ಉಸಿರಾಟ. ಓಕೆ, ಸೊ ಇದಿಷ್ಟು ಕೂಡ ಬ್ರೈನ್ ಸ್ಟ್ರಕ್ಚರ್. ಸೊ ರಿಮೆಂಬರ್, ಬ್ರೈನ್, ಫೋರ್ ಬ್ರೈನ್, ಮಿಡ್ ಬ್ರೈನ್, ಹ್ಯಾಂಡ್ ಬ್ರೈನ್. ಫೋರ್ ಬ್ರೈನ್ನಲ್ಲಿ ಸೆರೆಬ್ರಮ್, ಡೈನ್ಸೆಫೆಲಾನ್, ಡೈನ್ಸೆಫೆಲಾನಲ್ಲಿ ಹೈಪೋಥಲಾಮಸ್, ಥಲಾಮಸ್, thalamus, hypothalamus. Cerebrum, seat of consciousness, responsible for reasoning, thinking, intelligence, willpower, and also stores the memory. Next ಇಲ್ಲಿಗೆ ಬಂದ್ರೆ hypothalamus, that is mainly responsible for regulating the body temperature, water balance, sleep and appetite. Thalamus, that usually receives the stimulus from the sense organs. Sense organs ಗಳಿಂದ stimulus ಅನ್ನು ರಿಸೀವ್ ಮಾಡ್ಕೊಳ್ಳುತ್ತೆ. Hind brain ಅಲ್ಲಿ cerebellum, that controls our body posture, ಮತ್ತೆ ನಮ್ಮ ಬಾಡಿ ಬ್ಯಾಲೆನ್ಸ್ ಅನ್ನು ಮೇಂಟೈನ್ ಮಾಡ್ತಾ ಇರುತ್ತೆ, ಬ್ರಿಂಗ್ಸ್ ದ ಕೋಆರ್ಡಿನೇಷನ್ ಬಿಟ್ವೀನ್ ದ ವೇರಿಯಸ್ ಮಸಲ್ಸ್ ಡ್ಯೂರಿಂಗ್ ವಾಕಿಂಗ್ ಆ್ಯಂಡ್ ರನ್ನಿಂಗ್. ಓಕೆ, ನೆಕ್ಸ್ಟು ಈಗ ನಾವು ಪೆನ್ನನ್ನು ಹೋಲ್ಡ್ ಮಾಡಿ ಇಟ್ಕೊಂಡು, ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿದೆ. ಸೊ ರೈಡಿಂಗ್ ಅ ಬೈಸಿಕಲ್, ಹೋಲ್ಡಿಂಗ್ ಎ ಪೆನ್ಸಿಲ್ ಅಂತ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಮೆಡುಲ್ಲಾ ಆಬ್ಲಾಂಗೇಟಾ, ದಟ್ ಕಂಟ್ರೋಲ್ಸ್ ಮೋಸ್ಟ್ ಆಫ್ ದ ಇನ್ವಾಲೆಂಟರಿ ಆಕ್ಟಿವಿಟೀಸ್, ಎಸ್, ಇನ್ಕ್ಲೂಡಿಂಗ್ ದ ಸಲೈವೇಷನ್, ಬ್ಲಡ್ ಪ್ರೆಷರ್ ಆ್ಯಂಡ್ ವಾಮಿಟಿಂಗ್, ಆ್ಯಂಡ್ ದಿಸ್ ಒನ್ pons, that mainly responsible for regulating the mastication, facial expression and respiration. Endocrine system, another important system. Here hormones are very important along with their functions. ಎಷ್ಟು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳಿದೆ, ಕೆಲವು ಹೆಟ್ರೋಕ್ರೈನ್ ಗ್ಲ್ಯಾಂಡ್ಸ್ ಥರನೂ ಕೂಡ ಆ್ಯಕ್ಟ್ ಮಾಡುತ್ತೆ, ಬಟ್ ರಿಮೆಂಬರ್ ದೆಮ್ ಯಾವ್ಯಾವುದು ಅಂತ ಹೇಳಿಬಿಟ್ಟು. ಸೊ ವೆರಿ ಫಸ್ಟ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ದೇ ಹ್ಯಾವ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ಈಸ್, ದಟ್ ಈಸ್ ಪಿಟ್ಯುಟರಿ ಗ್ಲ್ಯಾಂಡ್. ಎಲ್ಲಿರುತ್ತೆ ಅದು? ದಟ್ ಈಸ್ ಪ್ರೆಸೆಂಟ್ ಅಟ್ ದ ಬೇಸ್ ಆಫ್ ದ ಬ್ರೈನ್. ಪಿ ಸೈಜ್ಡ್ ಅಂತ ಹೇಳ್ತೀವಿ. ಒಂದು ನಾರ್ಮಲ್ ಆಗಿ ಬಟಾಣಿ ಅಂತೇನಿರುತ್ತೆ, ಪಿ ಸೀಡ್ ಅಂತ ಹೇಳ್ಬಿಟ್ಟು ಅಷ್ಟು ಚಿಕ್ಕದಾಗಿರುತ್ತೆ ಅದು. ಸೊ ಪಿಟ್ಯುಟರಿ ಗ್ಲ್ಯಾಂಡ್ ಪ್ರೆಸೆಂಟ್ ಅಟ್ ದ ಬೇಸ್ ಆಫ್ ದ ಬ್ರೈನ್. ನೆಕ್ಸ್ಟ್ ಥೈರಾಯ್ಡ್ ಗ್ಲ್ಯಾಂಡ್, ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್. ಸೊ ದೇ ಆರ್ ಪ್ರೆಸೆಂಟ್ ಜಸ್ಟ್ ಬಿಲೋ ದ ಫ್ಯಾರಿಂಗ್ಸ್ ಆ್ಯಂಡ್ ಇನ್ ಫ್ರಂಟ್ ಆಫ್ ದ ಟ್ರೇಕಿಯಾ. ಅದರ ಒಳಭಾಗದಲ್ಲಿ, ಥೈರಾಯ್ಡ್ನ ಒಳಭಾಗದಲ್ಲಿ ಎಂಬೆಡ್ ಆಗಿರೋದು ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಜಸ್ಟ್ ಬಿಲೋ ದ ಸ್ಟಮಕ್ ನಿಯರ್ ದ ಡಿಯೋಡಿನಮ್ ಯು ಕ್ಯಾನ್ ಅಬ್ಸರ್ವ್ ದ ಪ್ಯಾಂಕ್ರಿಯಾಸ್. ಬಟ್ ನಾವಿಲ್ಲಿ ಮಾತಾಡೋದು ಎಂಡೋಕ್ರೈನ್ ಪಾರ್ಟ್ ಆಫ್ ದ ಪ್ಯಾಂಕ್ರಿಯಾಸ್, ದಟ್ ಈಸ್ ನಥಿಂಗ್ ಬಟ್ ಐಲೆಟ್ಸ್ ಆಫ್ ಲ್ಯಾಂಗರೆನ್ಸ್, ಐಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್. ಇನ್ನು ಉಳಿದ ಹಾಗೆ ದೇರ್ ಆರ್ ಟೂ ಗೋನಾಡ್ಸ್, ಟೆಸ್ಟಿಸ್ ಆ್ಯಂಡ್ ಆಲ್ಸೋ ಓವೆರಿಸ್ ಅಂತ ಹೇಳ್ತೀವಿ. ಅಡ್ರಿನಲ್ ಗ್ಲ್ಯಾಂಡ್ ಪ್ರೆಸೆಂಟ್ ಜಸ್ಟ್ ಅಬೋವ್ ದ ಕಿಡ್ನಿ, ಸೊ ವಿಚ್ ಆರ್ ಕ್ಯಾಪ್ ಲೈಕ್ ಸ್ಟ್ರಕ್ಚರ್. ಈಗ ನೋಡಿ, ಪಿಟ್ಯುಟರಿ ಗ್ಲ್ಯಾಂಡ್ ದೇ ಪ್ರೊಡ್ಯೂಸ್ ಮೆನಿ ಹಾರ್ಮೋನ್ಸ್ ಆ್ಯಂಡ್ ಕಂಟ್ರೋಲಿಂಗ್ ಓವರ್ ದ ಡಿಫ್ರೆಂಟ್ ಆಕ್ಟಿವಿಟೀಸ್. ಅದರಲ್ಲಿ ಮೇಯ್ನ್ ಆಗಿರೋದು ಗ್ರೋತ್ ಹಾರ್ಮೋನ್ಸ್. ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿದೆ, ಗ್ರೋತ್ ಹಾರ್ಮೋನ್ ಅನ್ನೋದು ಸೆಕ್ರೀಟ್ ಮಾಡುತ್ತೆ. ಸೊ ಒನ್ ಆಫ್ ದ ಮೋಸ್ಟ್ ಕಾಮನ್ ಗ್ರೋತ್ ಹಾರ್ಮೋನ್ ದಟ್ ಈಸ್ ನಥಿಂಗ್ ಬಟ್ STH, ಸೊಮ್ಯಾಟೋಟ್ರೋಫಿಕ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ, ಸೊಮ್ಯಾಟೋಟ್ರೋಫಿನ್ ಹಾರ್ಮೋನ್ ಅಂತ ಹೇಳ್ಬಿಟ್ಟು. ಸೊ ಅದ್ರ ಕೆಲಸ ಏನು? ಗ್ರೋತ್ ಹಾರ್ಮೋನ್ ದಟ್ ರೆಗ್ಯುಲೇಟ್ಸ್ ದ ಫಿಸಿಕಲ್ ಆ್ಯಂಡ್ ಮೆಂಟಲ್ ಗ್ರೋತ್, ಫಿಸಿಕಲ್ ಆ್ಯಂಡ್ ಮೆಂಟಲ್ ಗ್ರೋತ್ ಆಫ್ ಅ ಬಾಡಿ. ಅಂದರೆ ಫಿಸಿಕಲ್ ಆಗಿ, ಮೆಂಟಲ್ ಆಗಿ ಅದು ಗ್ರೋತನ್ನು ರೆಸ್ಪಾನ್ಸಿಬಲ್, ಅಂದರೆ ದಟ್ ಬ್ರಿಂಗ್ಸ್ ದ ಗ್ರೋತ್ ಅಂತ ಹೇಳ್ಬೋದು ನಾವು. ಅದ್ರ ಜೊತೆಗೇನಪ್ಪ ಅಂತ ಹೇಳಿದ್ರೆ, ಇಫ್ ದ ಗ್ರೋತ್ ಹಾರ್ಮೋನ್ ಸೆಕ್ರೀಟ್ಸ್ in large quantity, excess quantity prior to the puberty, that causes the gigantism, ದೈತ್ಯತೆ ಉಂಟಾಗುತ್ತೆ. ಓಕೆ, ಮಕ್ಕಳಲ್ಲಿ. ಅದೇ ಥರ ಇಫ್ ದ ಗ್ರೋತ್ ಹಾರ್ಮೋನ್ ಸೆಕ್ರೀಟ್ಸ್ ಸೊ ಲೆಸ್ಸರ್ ಇನ್
ಕ್ವಾಂಟಿಟಿ ಪ್ರಿಯಾರ್ ಟು ದ ಪ್ಯೂಬರ್ಟಿಗೆ ಮುಂಚೆ ಅದು ಕಡಿಮೆ ಸೆಕ್ರೆಟ್ ಆದರೆ ಡ್ವಾರ್ಫಿಸಮ್ ಆಗುತ್ತೆ, ಅವರು ತುಂಬ ಕುಬ್ಜವಾಗಿರ್ತಾರೆ, ಜೊತೆಗೇನಾಗುತ್ತೆ ಅದು ಹೈಟಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ಪ್ರೊಲ್ಯಾಕ್ಟಿನ್, ಆಸ್ ದ ನೇಮ್ ಇಂಡಿಕೇಟ್ಸ್, ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಸೆಕ್ರೇಷನ್ ಆಫ್ ದ ಮಿಲ್ಕ್, ಲ್ಯಾಕ್ಟೋ. ನೆಕ್ಸ್ಟ್ ವ್ಯಾಸೋಪ್ರೆಸಿನ್, ಯು ಕ್ಯಾನ್ ಈಸಿಲಿ ರಿಮೆಂಬರ್ ದಟ್ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ರಿಮೂವಿಂಗ್ ದ ಎಕ್ಸೆಸ್ ಆಫ್ ವಾಟರ್ ಫ್ರಮ್ ದ ಕಿಡ್ನಿ, ಸೊ ರೆಗ್ಯುಲೇಟ್ಸ್ ದ ವಾಟರ್ ಬ್ಯಾಲೆನ್ಸ್ ಅಂತ ಹೇಳ್ಬೋದು. FSH ಮತ್ತು LH, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಆ್ಯಂಡ್ ಲ್ಯೂಟಿಲೈಸಿಂಗ್ ಹಾರ್ಮೋನ್. ಫಾಲಿಕಲ್ಸ್ ಅಂತ ಹೇಳಿದ್ರೆ, ಸೊ ರಿಮೆಂಬರ್, ಸೊ ದೀಸ್ ಆರ್ ರಿಲೇಟೆಡ್ ಟು ಅಬೌಟ್ ದ ಸೆಕ್ಸ್ ಸೆಲ್ಸ್ ಕಾಲ್ಡ್ ಜರ್ಮ್ ಸೆಲ್ಸ್. ಸೊ ಸ್ಟಿಮ್ಯುಲೇಟ್ಸ್ ದ ಪ್ರೊಡಕ್ಷನ್ ಆಫ್ ಗ್ಯಾಮಿಟ್ಸ್ಗಳು ಅಂದರೆ ಸ್ಪರ್ಮ್ ಮತ್ತು ಓವವನ್ನು ಸೆಕ್ರೆಟ್ ಮಾಡಲಿಕ್ಕೆ ಅದು ಸ್ಟಿಮ್ಯುಲೇಟ್ ಮಾಡುತ್ತೆ. ಲ್ಯೂಟಿನೈಸಿಂಗ್ ಹಾರ್ಮೋನ್ ಇಂಟರ್ಸ್ಟಿಷಿಯಲ್ ಇಂದ ಅದು ಸೆಕ್ರೆಟ್ ಆಗ್ತಾ ಹೋಗುತ್ತೆ. ಸೊ ದೋಸ್ ಆರ್ ಸೆಕ್ರೇಷನ್ ಆಫ್ ದ ಸೆಕ್ಸ್ ಹಾರ್ಮೋನ್ಸ್ಗಳು ಆಂಡ್ರೋಜನ್, ಈಸ್ಟ್ರೋಜನ್, ಪ್ರೊಜೆಸ್ಟಿರಾನ್, ಟೆಸ್ಟೋಸ್ಟಿರಾನ್ ಅಂತ ಹೇಳ್ತೀವಿ. ಹಾರ್ಮೋನ್ಸ್ಗಳು ಸೆಕ್ರೆಟ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ, ಬೋತ್ ಮೇಲ್ ಆ್ಯಂಡ್ ಫೀಮೇಲ್ಗಳಲ್ಲಿ. ಥೈರಾಯ್ಡ್ ಗ್ಲ್ಯಾಂಡ್, ಇಟ್ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ವಾಟ್, ಮೇಂಟೈನಿಂಗ್ ಅವರ್ ಎಂಟೈರ್ ಪರ್ಸನಾಲಿಟಿ. ಯಾವ ಥರ ಅಂತ ಹೇಳೋಣ, ಇಟ್ ಪ್ರೊಡ್ಯೂಸಸ್ ಎ ಕೈಂಡ್ ಆಫ್ ಹಾರ್ಮೋನ್ ಕಾಲ್ಡ್ ಥೈರಾಕ್ಸಿನ್. T3 ಮತ್ತು T4 ಅಂತ ಹೇಳ್ತೀವಿ. T4 ಅಂತ ಹೇಳಿದ್ರೆ ಟ್ರೈ ಅಯೋಡೋ ಅಥವಾ ಟೆಟ್ರಾ ಅಯೋಡೋ ಅಂತ ಹೇಳ್ತೀವಿ. ಈಗ ಟ್ರೈ ಅಂತ ಹೇಳಿದ್ರೆ 3 ಆಗುತ್ತೆ, ಟೆಟ್ರಾ ಅಯೋಡೋ ಥೈರೋನಿನ್ ಅಂತ ಹೇಳಿದ್ರೆ T4 ಅಂತ ಹೇಳ್ತೀವಿ. ಅದಕ್ಕೆ ಕಾಮನ್ ಆಗಿ ಥೈರಾಕ್ಸಿನ್ ಅಂತ ಹೇಳ್ತೀವಿ. ಸೊ ಥೈರಾಕ್ಸಿನ್ ಹಾರ್ಮೋನ್ ಸೆಕ್ರೇಟೆಡ್ ಫ್ರಮ್ ದ ಥೈರಾಯ್ಡ್ ಗ್ಲ್ಯಾಂಡ್. ಇಟ್ ಇಸ್ ಆಲ್ಸೋ ಕಾಲ್ಡ್ ಪರ್ಸನಾಲಿಟಿ ಹಾರ್ಮೋನ್. ಯಾಕೆ ಅಂತ ಹೇಳಿದ್ರೆ, ಬಿಕಾಸ್ ಇಟ್ ಈಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಕಂಟ್ರೋಲಿಂಗ್ ಓವರ್ ಫಿಸಿಕಲ್ ಆಕ್ಟಿವಿಟೀಸ್ ಬೈ ದ ಮೆಟಬಾಲಿಸಮ್. ಸೊ ಇಟ್ ಈಸ್ ನೋಡಿ ಇಲ್ಲಿ ಈಗ increases the body heat, influences the rate of metabolism, promotes the mental and physical development. ಜೊತೆಗೆ ಬರೀತಾ ಹೋಗಬೇಕು, ಇಟ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ದ ಮೆಟಬಾಲಿಸಮ್ ಆಫ್ ದ ಫ್ಯಾಟ್ ಅಂಡ್ ಆಲ್ಸೋ ಪ್ರೋಟೀನ್ ಅಂಡ್ ಕಾರ್ಬೋಹೈಡ್ರೇಟ್. ಇಂಡೈರೆಕ್ಟ್ ಆಗಿ ನಮ್ಮ ದೇಹದ ಬೆಳವಣಿಗೆಯಲ್ಲಿ ಸಹಾಯ ಮಾಡುತ್ತೆ. ಹಾಗಾಗಿ ಇದನ್ನ ಪರ್ಸನಾಲಿಟಿ ಹಾರ್ಮೋನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್. These are the endocrine glands which are embedded inside the other endocrine glands. Okay, there are 4 ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ಸ್ ಪ್ರೆಸೆಂಟ್ ಇನ್ಸೈಡ್ ದ ಥೈರಾಯ್ಡ್ ಗ್ಲ್ಯಾಂಡ್. ಇದು ಒಳಭಾಗದಲ್ಲಿ ಇರುತ್ತೆ. ದೇ ಪ್ರೊಡ್ಯೂಸ್ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಅಂತ ಹೇಳ್ತೀವಿ, PTH ಅಂತ ಹೇಳ್ಬಿಟ್ಟು. ದೇ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ರೆಗ್ಯುಲೇಟಿಂಗ್ ದ ಅಮೌಂಟ್ ಆಫ್ ಕ್ಯಾಲ್ಸಿಯಂ ಸಾಲ್ಟ್ ಇನ್ ದ ಬ್ಲಡ್ ಅಂಡ್ ಬೋನ್. ಬ್ಲಡ್ ಮತ್ತು ಬೋನ್ಸಲ್ಲಿ ಕ್ಯಾಲ್ಸಿಯಂ ಸಾಲ್ಟನ್ನು ರೆಗ್ಯುಲೇಟ್ ಮಾಡೋದು ಯಾವುದು, ಪ್ಯಾರಾತ್ ಹಾರ್ಮೋನ್ ಆಗಿರುತ್ತೆ. ಇದ್ರ ಜೊತೆಗೆ ಇನ್ನೊಂದು ಹಾರ್ಮೋನ್ ಇದೆ ಕ್ಯಾಲ್ಸಿಯಮನ್ನು ಮೇಂಟೈನ್ ಮಾಡೋದಕ್ಕೆ, ಸೊ ಅದು ಕಾರ್ಟಿಸಾಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಹೇಳ್ತಾ ಹೋಗೋಣ. ನೆಕ್ಸ್ಟ್ ಇಲ್ಲಿ ನೋಡೋಣ, ಈಗ ಪ್ಯಾಂಕ್ರಿಯಾಸ್ಗೆ ಬಂದಾಗ ವಿ ಆರ್ ಟಾಕಿಂಗ್ ಅಬೌಟ್ ದ ಎಂಡೋಕ್ರೈನ್ ಪಾರ್ಟ್ ಆಫ್ ದ ಪ್ಯಾಂಕ್ರಿಯಾಸ್ ಕಾಲ್ಡ್ ಐಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್. ಇಟ್ ಈಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಪ್ರೊಡ್ಯೂಸಿಂಗ್ 2 ಇಂಪಾರ್ಟೆಂಟ್ ಹಾರ್ಮೋನ್ಸ್. ಸೊ ಯಾವಾಗಲೂ ಇನ್ಸುಲಿನ್ ಅಂತ ಮಾತ್ರ ಒಂದು ಓದಿರ್ತೀರಾ. ದೇರ್ ಇಸ್ ಅನದರ್ ಹಾರ್ಮೋನ್ ಕಾಲ್ಡ್ ಗ್ಲೂಕಗಾನ್. ಇನ್ಸುಲಿನ್ ಆ್ಯಂಡ್ ಗ್ಲೂಕಗಾನ್ ಎರಡು ಆಪೋಸಿಟ್ ಆಗಿ ವರ್ಕ್ ಮಾಡುತ್ತೆ. ಸೊ ಎರಡೂ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ದೇ ಯೂಶಲಿ ರೆಗ್ಯುಲೇಟ್ ದ ಬ್ಲಡ್ ಶುಗರ್ ಲೆವೆಲ್. ಬ್ಲಡ್ಡಲ್ಲಿ ಶುಗರ್ ಲೆವೆಲನ್ನು ರೆಗ್ಯುಲೇಟ್ ಮಾಡುತ್ತೆ. ಹೇಗೆ ಅಂತ ಹೇಳಿದ್ರೆ, ಇಫ್ the blood sugar level increases, islets of Langerhans produces the insulin. Then the insulin converts the glucose into glycogen. ಅಲ್ಲಿ ಇವಾಗ ಗ್ಲೂಕೋಸ್ ಅನ್ನ ಕಡಿಮೆ ಮಾಡ್ತಾ ಇದೆ, ಬ್ಯಾಲೆನ್ಸ್ ಮಾಡ್ತಾ ಇದೆ. ಸೊ ದಿಸ್ ಗ್ಲೈಕೋಜನ್ ಈಸ್ ಸ್ಟೋರ್ಡ್ ಇನ್ ದ ಲಿವರ್ ಆ್ಯಂಡ್ ದ ಮಸಲ್ಸ್, ಸ್ಟೋರ್ ಆಗಿರುತ್ತೆ. ನೆಕ್ಸ್ಟ್, ಇಫ್ ದ ಬ್ಲಡ್ ಶುಗರ್ ಲೆವೆಲ್ ಡಿಕ್ರೀಸಸ್, ಶುಗರ್ ಲೆವೆಲ್ ಕಡಿಮೆ ಆದರೆ, ಸೊ ಐಲೆಟ್ಸ್ ಆಫ್ Langerhans ಪ್ರೊಡ್ಯೂಸಸ್ ದ ಗ್ಲೂಕಗಾನ್. ಅವಾಗ ಅದು ಗ್ಲೂಕಗಾನ್ ಪ್ರೊಡ್ಯೂಸ್ ಮಾಡುತ್ತೆ. ದಿಸ್ ಗ್ಲೂಕಗಾನ್ converts the glycogen which is stored in the liver and muscle into the glucose. Glucose convert ಮಾಡುತ್ತೆ. So thereby it is trying to balance the blood sugar level. So insulin and glucagon regulates the blood sugar level ಅಂತ ಬರಿಬಹುದು. ನೆಕ್ಸ್ಟ್ ಇನ್ನು 3 ಇದೆ. ಯಾವುದಿದೆ? adrenal gland. So these are 2 glands present above the kidney, ಕ್ಯಾಪ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಸೊ ಅದರಿಂದ ಬೇಕಾದಷ್ಟು ಹಾರ್ಮೋನ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. 2 ರೀಸನ್ ಇರುತ್ತೆ. ಸೊ ಒನ್ ಈಸ್ ಕಾರ್ಟೆಕ್ಸ್ ಮತ್ತು ಮೆಡ್ಯುಲಾ ಅಂತ ಹೇಳ್ಬಿಟ್ಟು. ಸೊ ಆ ಕಾರ್ಟೆಕ್ಸಿಂದ ಮತ್ತು ಮೆಡ್ಯುಲಾದಿಂದ ಅಡ್ರಿನಲಿನ್ ಗ್ಲ್ಯಾಂಡ್ ನಾವು ಜಾಸ್ತಿ ತಿಳ್ಕೊಳ್ಳೋದು. ಅಡ್ರಿನಲಿನ್, ನಾರ್ ಅಡ್ರಿನಲಿನ್, ಡೋಪಮೈನ್ ಮತ್ತು ಕಾರ್ಟಿಸೋನ್ ಅಂತ ಹೇಳಿ. ಸೊ ಅದರಲ್ಲಿ ಅಡ್ರಿನಲಿನ್, ದಿಸ್ ಹಾರ್ಮೋನ್ ಈಸ್ ಕಾಮನ್ಲಿ ಕಾಲ್ಡ್ ಎಮರ್ಜೆನ್ಸಿ ಹಾರ್ಮೋನ್. ಯಾಕೆಂದರೆ ಇಟ್ ಈಸ್ ಪ್ರೊಡ್ಯೂಸ್ಡ್ ಓನ್ಲಿ ಡ್ಯೂರಿಂಗ್ ಎಮರ್ಜೆನ್ಸಿ ಸಿಚುಯೇಷನ್. ಸೊ ಇಲ್ಲಿ ನೋಡೋಣ, ಇಟ್ ಇನ್ಕ್ರೀಸಸ್ ದ ಹಾರ್ಟ್ ಬೀಟ್ ರೇಟ್, ಇನ್ಕ್ರೀಸಸ್ ದ ಬ್ಲಡ್ ಪ್ರೆಷರ್. ಎಮರ್ಜೆನ್ಸಿ ಸಿಚುಯೇಷನಲ್ಲಿ ನಾವು ಆ ಒಂದು ಸಿಚುಯೇಷನ್ನ ಫೇಸ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಬಾಡಿಗೆ ಆಕ್ಸಿಜನ್ ತುಂಬಾ ಸಪ್ಲೈ ಆಗಬೇಕಾಗತ್ತೆ. ಸೊ ಅವಾಗ ಹಾರ್ಟ್ ಬೀಟ್ ರೇಟ್ ಜಾಸ್ತಿ ಆಗುತ್ತೆ, ಬ್ರೀದಿಂಗ್ ರೇಟ್ ಜಾಸ್ತಿ ಆಗುತ್ತೆ. ಸೊ ದಟ್ ವಿ ವಿಲ್ ಗೆಟ್ ಮೋರ್ ಆಕ್ಸಿಜನ್. ವಿ ಸ್ಟಾರ್ಟೆಡ್ ಟು ರನ್ ಅವೇ ಫ್ರಮ್ ದ ಎನಿ ಸ್ಕೇರಿ ಆಬ್ಜೆಕ್ಟ್, ರೈಟ್? ಸೊ ದಟ್ ಈಸ್ ನಥಿಂಗ್ ಬಟ್ adrenal gland, adrenaline hormone and their function.
ಸೊ ಇದನ್ನು ಕಾಮನ್ ಆಗಿ ಸೊ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಎಕ್ಸಾಂಪಲ್ ಜೊತೆ ಕೇಳಿದ್ದಾರೆ, ಕೊಟ್ಟಿದ್ದಾರೆ, ಮತ್ತು ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ ಸಿಚುಯೇಷನ್ ಕೊಟ್ಬಿಟ್ಟು. ಸೊ ನೇಮ್ ದ ಹಾರ್ಮೋನ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಪರ್ಟಿಕ್ಯುಲರ್ ಸಿಚುಯೇಷನ್, ಎಮರ್ಜೆನ್ಸಿ ಸಿಚುಯೇಷನ್. ಸೊ ವೆನ್ ಎ ಬಾಯ್ ಲುಕಿಂಗ್ ಅಟ್ ಎ ವಾಟ್ ಈಸ್ ದಟ್ ಸ್ನೇಕ್, ಹಿ ಸ್ಟಾರ್ಟೆಡ್ ಟು ರನ್ ಅವೇ. ಸೊ ಅವನು ರನ್ ಮಾಡ್ತಾನೆ, ಆ ಟೈಮಲ್ಲಿ ಪ್ರೊಡ್ಯೂಸ್ ಆಗೋ ಹಾರ್ಮೋನ್ ಯಾವುದು, ಅಲ್ಲಿ ಏನಾಗುತ್ತೆ ಚೇಂಜಸ್ಗಳಂತ ಕೇಳಿದಾಗ ನೀವು ಇದನ್ನು ಬರಿಬೇಕಾಗುತ್ತೆ. ನೆಕ್ಸ್ಟು ಟೆಸ್ಟಿಸ್ ಮತ್ತು ಓವೆರೀಸ್, ದೀಸ್ ಆರ್ ದ ಟು ಗೋನಡ್ಸ್. ಇದನ್ನು ಕಾಮನ್ ಆಗಿ ಹೆಟ್ರೋಕ್ರೈನ್ ಅಂತಲೂ ಹೇಳ್ತಾರೆ, ಬಟ್ ಇವಾಗ ಎಂಡೋಕ್ರೈನ್ ಅಂತ ಕನ್ಸಿಡರ್ ಮಾಡೋಣ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿರೋದ್ರಿಂದ. ಟೆಸ್ಟಿಸ್, ದೇ ಯೂಶಲಿ ಪ್ರೊಡ್ಯೂಸಸ್ ಟೆಸ್ಟೋಸ್ಟಿರಾನ್ ಆ್ಯಂಡ್ ಆಂಡ್ರೋಜನ್. ಟೆಸ್ಟೋಸ್ಟಿರಾನ್ಸ್ ಒನ್ ಆಫ್ ದ ಆಂಡ್ರೋಜನ್, ಇದನ್ನು ಮೇಲ್ ಹಾರ್ಮೋನ್ ಅಂತ ಹೇಳ್ತೀವಿ. ದೇ ಆರ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಮಸ್ಕುಲೈನ್ ಕ್ಯಾರೆಕ್ಟರ್. ಸೊ ಮಸ್ಕುಲೈನ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಗಂಡಸಿನ ಲಕ್ಷಣಗಳಿಗೆ ಅದು ಕಾರಣವಾಗುತ್ತೆ. ಓಕೆ, ಡೆವಲಪ್ಮೆಂಟ್ ಆಫ್ ಡಿಫ್ರೆಂಟ್ ಸೆಕ್ಸ್ ಆರ್ಗನ್ಸ್ ಆ್ಯಂಡ್ ಆಲ್ಸೋ ದಟ್ ಬ್ರಿಂಗ್ಸ್ ಮೆನಿ ಚೇಂಜಸ್ ಡ್ಯೂರಿಂಗ್ ದ ಪ್ಯೂಬರ್ಟಿ ಆಸ್ ವೆಲ್. ಸೊ ಓವೆರಿ ಕೂಡ ಅದೇ ಥರ 2 ಹಾರ್ಮೋನ್ಸ್ಗಳನ್ನ ಸೆಕ್ರೆಟ್ ಮಾಡ್ತಾ ಇದೆ, ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟೆರಾನ್. ಸೊ ದೇ ಆರ್ ಮೈನ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಫೆಮಿನೈನ್ ಕ್ಯಾರೆಕ್ಟರ್, ಹೆಣ್ಣಿನ ಲಕ್ಷಣಗಳಿಗೆ ಕಾರಣವಾಗುತ್ತೆ. ದೇ ಬ್ರಿಂಗ್ ಲಾಟ್ ಆಫ್ ಚೇಂಜಸ್ ಡ್ಯೂರಿಂಗ್ ಪ್ಯೂಬರ್ಟಿ ಆ್ಯಂಡ್ ಆಲ್ಸೋ ಕಂಟ್ರೋಲ್ಸ್ ಓವರ್ ದ ಮೆನಿಸ್ಟ್ರಿಯಲ್ ಸೈಕಲ್. ಓಕೆ, ಸೊ ದೀಸ್ ಆರ್ ನಥಿಂಗ್ ಬಟ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇನ್ ಅನಿಮಲ್ಸ್. ಓಕೆ, ನೆಕ್ಸ್ಟ್ ನೋಡೋಣ. ಕೋಆರ್ಡಿನೇಷನ್ ಇನ್ ಪ್ಲಾಂಟ್ಸ್ಗೆ ಬಂದಾಗ ತುಂಬ ಸಿಂಪಲ್ ಆಗಿರೋ 2 ಟಾಪಿಕ್ ಇರೋದು. ಟ್ರಾಪಿಸಮ್ ಒಂದು, ಫೈಟೋ ಹಾರ್ಮೋನ್ಸ್ ಒಂದು. ಟ್ರಾಪಿಸಮ್ ಅಂತ ಹೇಳಿದ್ರೇನು? ಲುಕ್ ಅಟ್ ಹಿಯರ್, ದ ಮೂವ್ಮೆಂಟ್ ಆಫ್ ಪ್ಲಾಂಟ್ ಪಾರ್ಟ್ಸ್ in a particular direction in response to an external stimuli is called tropism. So plants are showing the response towards the stimuli. Okay, so that movement of direction is nothing but what? That is called tropism anta heltivi. So adaralli growth dependent, growth independent anta ondirutte. ಗ್ರೋತ್ ಡಿಪೆಂಡೆಂಟ್ ಅಂತ ಹೇಳಿದ್ರೆ ಅದು ಸ್ಲೋ ಆಗಿರುತ್ತೆ. ಗ್ರೋತ್ ಇಂಡಿಪೆಂಡೆಂಟ್ ಅನ್ನೋದೇನಾಗಿರುತ್ತೆ, ಯೂಶುವಲ್ ಆಗಿ ಕ್ವಿಕ್ ಆಗಿರುತ್ತೆ, ನ್ಯಾಸ್ಟಿಕ್ ಮೂಮೆಂಟ್ಸ್ ಅಂತ ಹೇಳ್ತೀವಿ. ಓಕೆ, ಯು ಕ್ಯಾನ್ ಅಬ್ಸರ್ವ್ ಹಿಯರ್ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಾಪಿಸಮ್. ಓಕೆ, ಎಲ್ಲೆಲ್ಲಿ ಇರುತ್ತೆ ಅಂತಲೂ ಕೂಡ ನಾವು ತಿಳ್ಕೊಳ್ತಾ ಹೋಗೋಣ. ಫೋಟೋ ಟ್ರಾಪಿಸಮ್. ಓಕೆ, ಏನಾಗಂತ ಹೇಳಿದ್ರೆ ಫೋಟೋ ಇನ್ ದ ಸೆನ್ಸ್ ಲೈಟ್, ಟ್ರಾಪಿಸಮ್ ಇನ್ ದ ಸೆನ್ಸ್ ಮೂವಿಂಗ್ ಟುವರ್ಡ್ಸ್. ಸೊ ಅಂದರೆ ಶೋ ಮಾಡ್ತಾ ಡೈರೆಕ್ಷನ್ ಅದು ಮೂವ್ ಆಗ್ತಿದೆ ಅಂತ ಅರ್ಥ. ಇಲ್ಲಿ ರೆಸ್ಪಾನ್ಸ್ ಟುವರ್ಡ್ಸ್ ದ ಲೈಟ್. Next, geotropism, response towards the gravity or soil. So, hydrotropism, response towards the water. Thigmotropism, response towards the touch. Thermotropism, response towards the temperature or heat. Chemotropism, response towards the chemical. Example ಕೆಲವು ಕೊಡೋಣ ಇವಾಗ. ಫೋಟೋಟ್ರಾಪಿಸಮ್ಗೆ ಎಕ್ಸಾಂಪಲ್ ಯಾವುದು ಕೊಡ್ಬೋದು? ಎಸ್, ದ ಮೂವ್ಮೆಂಟ್ ಆಫ್ ದ ಸ್ಟೆಮ್. ಸ್ಟೆಮ್ ಏನು ಮಾಡುತ್ತೆ? ದಟ್ ಈಸ್ ಯೂಶಲಿ ಮೂವಿಂಗ್ ಟುವರ್ಡ್ಸ್ ದ ಲೈಟ್. ಲೈಟ್ ಕಡೆಗೆ ಅದು ಮೂವ್ ಆಗುತ್ತೆ, ಲೈಟ್ ಕಡೆಗೆ ಅದು ಗ್ರೋ ಆಗುತ್ತೆ. ಜಿಯೋಟ್ರಾಪಿಸಮ್ ಅಥವಾ ಅಲ್ಲಿಗೆ ನೀವು ಕೊಡ್ಬೋದು ಎಕ್ಸಾಂಪಲ್ ದ ಗ್ರೋತ್ ಆಫ್ ರೂಟ್. ನೆಕ್ಸ್ಟ್ ಇಲ್ಲಿಗೆ ಬಂದರೆ ಹೈಡ್ರೋಟ್ರಾಪಿಸಮ್ಗೆ ಎಕ್ಸಾಂಪಲ್ ಅಗೇನ್ ರೂಟ್ ಅಲ್ಲಿ ಕೂಡ ಏನಾಗುತ್ತೆ, ದಟ್ ಈಸ್ ಮೂವಿಂಗ್ ಟುವರ್ಡ್ಸ್, ಗ್ರೋಯಿಂಗ್ ಟುವರ್ಡ್ಸ್ ದ ವಾಟರ್. ಥಿಗ್ಮೋಟ್ರಾಪಿಸಮ್ಗೆ ಬಂದಾಗ ಯು ಕ್ಯಾನ್ ಜಸ್ಟ್ ರಿಮೆಂಬರ್ ದ ಕ್ಲೈಂಬಿಂಗ್ ಪ್ಲಾಂಟ್ಸ್. ಸೊ ಟೆಂಡ್ರಿಲ್ಸ್, ದ ಗ್ರೋತ್ ಆಫ್ ಟೆಂಡ್ರಿಲ್ಸ್ಗಳು ಗ್ರೋತ್ ಆಗೋದು. ಇನ್ನು ಥರ್ಮೋಟ್ರಾಪಿಸಮ್ಗೆ ಬಂದಾಗ ಸೊ ಯು ಕ್ಯಾನ್ ಗಿವ್ ಡಿಫ್ರೆಂಟ್ ಟೈಪ್ಸ್. ಫಾರ್ ಎಕ್ಸಾಂಪಲ್ ರೈಪನಿಂಗ್ ಆಫ್ ದ ಫ್ರೂಟ್ಸ್ ಆಸ್ ವೆಲ್. ರೈಪನಿಂಗ್ ಆಫ್ ದ ಫ್ರೂಟ್ಸ್, ಓಕೆ, ಅಂದರೆ ಹೀಟ್ ಕೊಟ್ಟಾಗ ಅದು ಕೆಲವೇನಾಗುತ್ತೆ, ಕೆಲವು ಎನ್ಸೈಮ್ಸ್ಗಳ ಬದಲಾವಣೆಯಿಂದಾಗಿ ಅವು ರೈಪನ್ ಆಗೋ ಚಾನ್ಸಸ್ಗಳಿರುತ್ತೆ. ನೆಕ್ಸ್ಟು ಕೀಮೋಟ್ರಾಪಿಸಮ್ಗೆ ಬಂದಾಗ ಪೋಲನ್ ಜರ್ಮಿನೇಷನ್ ಆನ್ ಸ್ಟಿಗ್ಮಾ. ಅದು ಇಂಪಾರ್ಟೆಂಟ್ ಡಯಾಗ್ರಾಮ್ ಆಗುತ್ತೆ, ಅಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಇಲ್ಲಿ ಫೋಟೋಟ್ರಾಪಿಸಮ್ ಒಂದು ಎಕ್ಸಾಂಪಲ್ ಇದೆ ನೋಡಿ. So the plant is growing towards the window. No, it is towards the light. That is showing the phototropism. Here also, the root is usually positively geotropic, means growing towards the soil, growing towards the gravity. Next, illi negatively geotropism. In the sense what? Positively phototropic anta ಹೇಳ್ತೀವಿ. ಸೊ ಹಾಗಾಗಿ ಇಷ್ಟು ಟ್ರಾಪಿಕ್ ಮೂಮೆಂಟ್ಸ್ಗಳನ್ನ ನೆನ್ಪಿಟ್ಕೊಂಡಿರಿ. ಇನ್ನು ಹಾರ್ಮೋನ್ಸ್ಗಳಲ್ಲಿ ಬಂದಾಗ coordination plants ಅಲ್ಲಿ phytohormones. These are the organic compounds that are produced in plant parts, regulate plants growth and development. So hormones are chemical substances, organic substances which are secreted from the plant parts, responsible for regulating and the development. They are called phytohormones, or also called plant hormones. ಎರಡು ತರ ಹಾರ್ಮೋನ್ಸ್ ಗಳಿರುತ್ತೆ. So those are nothing but ಪ್ಲಾಂಟ್ ಗ್ರೋತ್ ಪ್ರಮೋಟರ್ಸ್, ಪ್ಲಾಂಟ್ ಗ್ರೋತ್ ಇನ್ಹಿಬಿಟರ್ಸ್. ಪ್ರಮೋಟ್ ಮಾಡುತ್ತೆ, ಕೆಲವು ಇನ್ಹಿಬಿಟ್ ಮಾಡುತ್ತೆ. ಪ್ರಮೋಟ್ ಮಾಡೋದು ಯಾವ್ಯಾವುದು? ದಾಟ್ ಯು ನೋ ದಾಟ್, ರೈಟ್? ಆಕ್ಸಿನ್ಸ್, ಜಿಬ್ಬೆರಿಲಿನ್ಸ್, and the next one is nothing but cytokinin. Next, plant growth inhibitor.
They are mainly responsible for inhibiting the growth. So they are nothing but abscisic acid ಅಥವಾ AB ಅಂತ ಹೇಳ್ತೀವಿ. ಸೊ abscisic acid. ಸೊ ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂತ ಹೇಳಿದ್ರೆ ಈಥೈಲಿನ್. ಓಕೆ, ಸೊ 5 ಹಾರ್ಮೋನ್ಸ್ಗಳಿರುತ್ತೆ: ಆಕ್ಸಿನ್ಸ್, ಜಿಬ್ಬರ್ಲಿನ್ಸ್, ಸೈಟೋಕೈನಿನ್, abscisic acid, ಈಥೈಲಿನ್. ಮತ್ತೆ ಇದ್ರ ಫಂಕ್ಷನ್ ತಿಳ್ಕೊಳ್ಳೋಣ ಈಗ ಮುಂದೆ. ಸೊ ಟೋಟಲ್ ಆಗಿ ದ ಫಂಕ್ಷನ್ ಆಫ್ ದ ಎಂಟೈರ್ ಫೈಟೋಹಾರ್ಮೋನ್ಸ್ ಆರ್ ಏನಿರ್ಬೋದು? ದೇ ಪ್ರಮೋಟ್ ಸೆಲ್ ಡಿವಿಷನ್, cell elongation, enlargement and differentiation. They are mainly responsible for cell division, cell elongation, cell enlargement and differentiation. Next, they induce phototropic movement of the shoot system. Auxin ಅನ್ನೋ ಒಂದು ಹಾರ್ಮೋನ್ ಏನಿದೆ, that is mainly responsible for growth of the plant body towards the light ಕಡೆಗೆ phototropic movement ಅನ್ನೋದು ಇಂಡ್ಯೂಸ್ ಮಾಡುತ್ತೆ. Initiate the development of the root, flower and also the fruit. ಎಲ್ಲ ಪ್ಲಾಂಟ್ ಬಾಡಿ ಪಾರ್ಟ್ಸ್ಗಳನ್ನು ಅದು ಏನು ಮಾಡುತ್ತೆ? ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ದೇ ಇಂಡ್ಯೂಸ್ ಪಾರ್ಥೆನೋಕಾರ್ಪಿ, ಡೆವಲಪ್ಮೆಂಟ್ ಆಫ್ ಫ್ರೂಟ್ಸ್ ವಿತೌಟ್ ಸೀಡ್ ಅಂತ ಹೇಳ್ತೀವಿ. ಸೊ ವಿತೌಟ್ ಫರ್ಟಿಲೈಸೇಷನ್ ಅಂತಲೂ ಕೂಡ ನೀವು ಹೇಳಬಹುದು. ಓಕೆ, ಸೊ ಅಲ್ಲಿ ಫರ್ಟಿಲೈಸೇಷನ್ ಆಗದೆ ನಾವು ಅಲ್ಲಿ ಏನು ಮಾಡ್ತಾ ಇದ್ದೀವಿ? ಪ್ಲಾಂಟ್ಸ್ಗಳನ್ನು ಒಬ್ಟೈನ್ ಮಾಡ್ಕೊತೀವಿ. ಸೊ ಕಂಟ್ರೋಲ್ ದ ಫಾಲಿಂಗ್ ಆಫ್ ಲೀವ್ಸ್, ಫ್ಲವರ್ಸ್ ಆ್ಯಂಡ್ ಫ್ರೂಟ್ಸ್. ಸೊ ಡಿಲೇ ದ ಏಜಿಂಗ್ ಆಫ್ ಲೀವ್ಸ್, ಟೋಟಲ್ ಫಂಕ್ಷನ್ ಇದು. ಓಕೆ, ಎಲೆಗಳು ಉದುರೋದನ್ನು ತಪ್ಪಿಸ್ತಾ ಇದೆ, ಹೂಗಳು ಉದುರೋದನ್ನು ತಪ್ಪಿಸ್ತಾ ಇದೆ. ಸೊ ಆ ಒಂದು ಎಲೆಗಳು ಏಜ್ ಆಗೋದನ್ನು ಏನು ಮಾಡ್ತಾ ಇದೆ? ಅದು ಕಡಿಮೆ ಮಾಡ್ತಾ ಇದೆ. ಎಲ್ಲ ಟೋಟಲ್ ಫಂಕ್ಷನ್ ಏನಿದು ಫೈಟೋ ಹಾರ್ಮೋನ್ಸ್ದು. ಅದೇ ಥರ ಇಂಡಿವಿಜುವಲ್ ಆಗಿ ಬಂದಾಗ ಮೇಯ್ನ್ ಆಗಿ ಇದು ಕೇಳ್ತಾರೆ, ಎಲ್ಲ ಹಾರ್ಮೋನ್ಸ್ಗಳಿದೆ, ಅದ್ರ ಫಂಕ್ಷನ್ ಇದೆ. ಐ ಹೋಪ್ ದಿಸ್ ಈಸ್ ವಿಸಿಬಲ್, ರೈಟ್? ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ ಶಾಟ್ ರೈಟ್ ನೌ. ನೌ ಆಕ್ಸಿನ್ಸ್, ಆಸ್ ಐ ಸೆಡ್, ಏನಿದು ಪ್ರಮೋಟರ್ ಅಂತ ಹೇಳಿದ್ರೆ ಇವು ಮೂರು ಇದೆಯಲ್ಲ, ಇವು ಮೂರು ಕೂಡ ಪ್ರಮೋಟರ್ಸ್ಗಳು. ಪ್ರಮೋಟ್ ಮಾಡುತ್ತೆ ಗ್ರೋತನ್ನು. ಇಟ್ ಪ್ರಮೋಟ್ಸ್ ದ ಸೆಲ್ ಗ್ರೋತ್, ಆಸ್ ಐ ಸೆಡ್, elongation, enlargement, differentiation. Cell growth and differentiation especially on the tip of the plant. Okay, ಆ ಶೂಟ್ ಟಿಪ್ಪಲ್ಲಿ ಏನು ಮಾಡುತ್ತೆ? ಅದು ಸೆಲ್ ಇಲಾಂಗೇಷನ್ ಮಾಡುತ್ತೆ, ಎನ್ಲಾರ್ಜ್ ಮಾಡುತ್ತೆ, ಡಿಫ್ರೆನ್ಶಿಯೇಟ್ ಮಾಡುತ್ತೆ, ಸೊ ದ್ಯಾಟ್ ದ ಪ್ಲಾಂಟ್ ಕ್ಯಾನ್ ಗ್ರೋ. ನೆಕ್ಸ್ಟ್, ಇಟ್ ಇಂಡ್ಯೂಸಸ್ ದ ಪಾರ್ಥೆನೋಕಾರ್ಪಿ. ಸೊ ಸೀಡ್ಲೆಸ್ ಫ್ರೂಟ್ಸ್ ಅಂತ ಹೇಳ್ತೀವಿ, ಅಥವಾ ಒಬ್ಟೈನಿಂಗ್ ದ ಸೀಡ್ಸ್ ಆರ್ ಫ್ರೂಟ್ ವಿತೌಟ್ ಫರ್ಟಿಲೈಸೇಷನ್, ಪಾರ್ಥೆನೋಕಾರ್ಪಿನ ಇಂಡ್ಯೂಸ್ ಮಾಡುತ್ತೆ. ಇವು ಮೂರು ಕೂಡ ಅದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಕಂಟ್ರೋಲ್ಸ್ ಪ್ಲಾಂಟ್ಸ್ ರೆಸ್ಪಾನ್ಸ್ ಟು ಲೈಟ್, ಫೋಟೋಟ್ರಾಪಿಸಮ್ ಅನ್ನ ಇಂಡ್ಯೂಸ್ ಮಾಡುತ್ತೆ. ಜಿಬ್ಬರ್ಲಿನ್ಸ್ಗೆ ಬಂದಾಗ ಇಟ್ ಇನ್ಕ್ರೀಸಸ್ ದ ಇಲಾಂಗೇಷನ್ ಆಫ್ ದ ಇಂಟರ್ನೋಡ್ಸ್. ಮೇನ್ ಆಗಿ ಬರಬೇಕಾಗಿರೋದು ಇಲಾಂಗೇಷನ್ ಆಫ್ ದ ಇಂಟರ್ನೋಡ್ಸ್ ಅನ್ನೋದು ಏನು ಮಾಡುತ್ತೆ? ಜಾಸ್ತಿ ಮಾಡುತ್ತೆ. ಇಟ್ ಹೆಲ್ಪ್ಸ್ ದ ಬ್ರೇಕಿಂಗ್ ಆಫ್ ಡಾರ್ಮೆನ್ಸಿ ಇನ್ ಸೀಡ್ಸ್ ಅಂಡ್ ಬರ್ಡ್ಸ್. ಡಾರ್ಮೆನ್ಸಿ ಅಂತ ಹೇಳಿದ್ರೆ ಇನ್ಆಕ್ಟಿವ್ ಪೀರಿಯಡ್ ಆಫ್ ದ ಸೀಡ್ ಅಂಡ್ ಬರ್ಡ್ಸ್, ದಟ್ ವಿಲ್ ಬಿ ಬ್ರೇಕ್ ಬೈ the gibberellins. It can be used in the production of seedless fruits, as I said. It is also helps in parthenocarpy. Next, cytokinin. It promotes the cell division, as the name indicates. Cyto, that is nothing but cell. Kinesis, division. Cell division help ಮಾಡುತ್ತೆ. Cell division ಆದರೆ growth ಆಗುತ್ತೆ. So that these three are responsible for promoting the growth. Next, inhibit ಮಾಡೋದು ನೋಡೋಣ ಹಾಗೇನೆ. Abscisic acid. It promotes the dormancy in seeds and birds. ಸರ್ ಅವಾಗಲೇ ಹೇಳಿದ ಹಾಗೆ ಪ್ರಮೋಟ್ ಮಾಡ್ತಿದೆಯಲ್ಲ, ಇದು ಪ್ರಮೋಟ್ ಮಾಡ್ತಾ ಇದೆ ಬಟ್ ಡಿಲೇ ಮಾಡ್ತಾ ಇದೆ. ಸೊ ದಟ್ ಈಸ್ ಡಿಲೇಯಿಂಗ್ ದ ಬ್ರೇಕಿಂಗ್ ಆಫ್ ದ ಸೀಡ್. ಹಾಗಾಗಿ ಇದು ಪ್ರಮೋಟ್ ಮಾಡ್ತಾ ಇದೆ ಇಂಡೈರೆಕ್ಟ್ ಆಗಿ ಯಾವುದನ್ನ? ಡಾರ್ಮೆನ್ಸಿಯನ್ನು. ಸೊ ದಟ್ ಕೀಪ್ಸ್ ದ ಡಾರ್ಮೆನ್ಸಿ ಪೀರಿಯಡ್ ಲಾಂಗರ್ ಅಂಡ್ ಲಾಂಗರ್. ನೆಕ್ಸ್ಟ್, ಇಟ್ ಪ್ರಮೋಟ್ಸ್ ವಿಲ್ಟಿಂಗ್ ಆ್ಯಂಡ್ ಫಾಲಿಂಗ್ ಆಫ್ ಲೀವ್ಸ್. ಮತ್ತೆ ಅದು ಡಿಲೇ ಮಾಡ್ತಾ ಇದೆ. ಸೊ ಇನಿಬಿಟ್ ಮಾಡ್ತಾ ಇದೆ, ಬಿಳದೇ ಇರೋ ಥರ. ಸೊ ಹಾಗಾಗಿ ಇದೇನಾಗ್ತಾ ಇರುತ್ತೆ? ಸೊ ಪ್ರಮೋಟ್ಸ್ ದ ಡಾರ್ಮೆನ್ಸಿ ಆಫ್ ದ ಸೀಡ್ಸ್ ಅಂಡ್ ಬರ್ಡ್ಸ್ ಅಂಡ್ ವಿಲ್ಟಿಂಗ್ ಅಂಡ್ ಫಾಲಿಂಗ್ ಆಫ್ ಲೀವ್ಸ್. ನೆಕ್ಸ್ಟ್, ಈಥೈಲಿನ್ಗೆ ಬಂದಾಗ ಹೆಲ್ಪ್ಸ್ ಇನ್ ರೈಪನಿಂಗ್ ಆಫ್ ಫ್ರೂಟ್ಸ್. ಈಗ ಹಣ್ಣುಗಳು ಇರುತ್ತೆ ಅಲ್ವಾ, ಈಗ ನಾರ್ಮಲ್ ಆಗಿ ಕಾಯಿಗಳನ್ನ ಹಣ್ಣು ಮಾಡಬೇಕು ಅಂತ ಹೇಳಿದ್ರೆ ಕೆಲವು ಕೆಮಿಕಲ್ಸ್ಗಳನ್ನ ಹಾಕ್ತಾರೆ. ಸೊ ಒನ್ ಆಫ್ ದ ಹಾರ್ಮೋನಲ್ ಕೆಮಿಕಲ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ದಟ್ ಈಸ್ ನಥಿಂಗ್ ಬಟ್ ಈಥೈಲಿನ್. ಅದನ್ನು ನಾರ್ಮಲ್ ಆಗಿ ಯೂಸ್ ಮಾಡ್ತಾರೆ and that is very helpful to ripening the fruits anta. Okay, I hope you understood this one. Control and coordination nervous system in human beings. So likewise, second one ge bandaga endocrine system, third one is nothing but so coordination in plants. Nervous system alli main agi ನೆನಪಿಟ್ಕೊಬೇಕಾಗಿರೋದು ರಿಫ್ಲೆಕ್ಸ್ ಆಕ್ಷನ್, ರಿಫ್ಲೆಕ್ಸ್ ಆರ್ಕ್, ಮತ್ತೆ ಅಲ್ಲಿ ಸಿಚುಯೇಷನ್ ಕೇಸ್ ಸ್ಟಡಿ ಕ್ವೆಶ್ಚನ್ಗಳನ್ನ ಕೇಳ್ತಾರೆ, ಬರೆಯೋದಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್, ರೆಸೆಪ್ಟಾರ್ಸ್ಗಳು, ಟೈಪ್ಸ್ ಆಫ್ ನ್ಯೂರಾನ್ಸ್ ಮತ್ತು ಸ್ಟ್ರಕ್ಚರ್ ಆಫ್ ನ್ಯೂರಾನ್. ಬ್ರೈನ್ಗೆ ಬಂದಾಗ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಬ್ರೈನ್ ಆ್ಯಂಡ್ ದೇರ್ ಫಂಕ್ಷನ್. Okay, so rest of that you know that endocrine glands, all endocrine glands, their hormones and function ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಅದಾದ ಮೇಲೆ ಕೋಆರ್ಡಿನೇಷನ್ ಇನ್ ಪ್ಲಾಂಟ್ಸ್ಗೆ ಬಂದರೆ ಟ್ರಾಪಿಸಮ್, ಟ್ರಾಪಿಕ್ ಮೂಮೆಂಟ್ಸ್ಗಳು, ಎಕ್ಸಾಂಪಲ್ಸ್ಗಳು ಕೊಡಬೇಕಾಗತ್ತೆ. ಸೊ ಆಕ್ಸಿನ್ಸ್ ಬಗ್ಗೆ ಕಾಮನ್ ಆಗಿ ಅಪ್ಲೈಡ್ ಕ್ವಶನ್ ಕೇಳ್ತಾರೆ, ಯಾವ ಥರ ಅದು
ದಟ್ ಇಸ್ ಸ್ಟಾರ್ಟೆಡ್ ಟು ಗ್ರೋ ಟುವರ್ಡ್ಸ್ ದ ಲೈಟ್ ಅಂತ ಹೇಳ್ಬಿಟ್ಟು ಫೋಟೋಟ್ರೋಪಿಸಮ್ ಇಂಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಉಳಿದ ಹಾಗೆ ಫೈನಲ್ ಆಗಿ ಫೈಟೋ ಹಾರ್ಮೋನ್ಸ್, ಈ 5 ಹಾರ್ಮೋನ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ವಿತ್ ದೀಸ್ ಫಂಕ್ಷನ್ಸ್. ಓಕೆ, ಸೊ ನೆಕ್ಸ್ಟ್ ಚಾಪ್ಟರ್ನ ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.